إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له وأشهد أن لا إله إلا الله وأشهد أن محمدا عبده ورسوله وأرسله بالحق بشيرا ونذيرا وداعيا إلى الله بإذنه وسراجا منيرا يا أيها الذين آمنوا اتقوا الله حق تقاته ولا تموتن إلا وأنتم مسلمون يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار فأعوذ بالله من الشيطان الرجيم بسم الله الرحمن الرحيم يا أيها الذين آمنوا لا تأكلوا أموالكم بينكم إلا أن تجارة يا أيها الذين آمنوا لا تأكلوا أموالكم بالباطل إلا أن تكون تجارة أو تراض منكم ಸರ್ವ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಮ್ಮ ನಿಮ್ಮೆಲ್ಲರ ಪರಿಪಾಲಕ ಪ್ರಭುವಾದ ಸರ್ವ ಜಗತ್ತಿನ ನೈಜ ನಿಯಂತ್ರಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅಪಾರ ಅನುಗ್ರಹಗಳಾಗಲಿ ಸತ್ಯದ ಸಂಸ್ಥಾಪನೆ ಹಾಗೂ ಬೆಳಕಿನ ನಿರ್ಮೂಲನೆಗಾಗಿ ಬಂದ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಪ್ರವಾದಿಗಳ ಮೇಲೆ, ಪೈಗಂಬರರ ಮೇಲೆ, ಅಲ್ಲಾಹನ ಸಜ್ಜನ ದಾಸರ ಮೇಲೆ, ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರೇ, ದೀನುಲ್ ಇಸ್ಲಾಂ ನಮ್ಮೆಲ್ಲರಿಗೆ ಹಲಾಲ್ ಆದದ್ದನ್ನು ನಾವೆಲ್ಲರೂ ಸಂಪಾದಿಸಬೇಕು, ದುಡಿಯಬೇಕು, ಹಲಾಲನ್ನು ಮಾತ್ರ ನಾವೆಲ್ಲರೂ ಸೇವಿಸಬೇಕು, ತಿನ್ನಬೇಕೆಂದು ಉಪದೇಶವನ್ನು ನೀಡುತ್ತದೆ. ಹರಾಮ್ ದುಡಿಮೆಯ ಪ್ರತಿಯೊಂದು ಮಾರ್ಗದಿಂದ, ಹರಾಮ್ ದುಡಿಮೆಗೆ ಕಾರಣವಾಗುವಂತಹ ಪ್ರತಿಯೊಂದು ಕಾರ್ಯದಿಂದ ಇಸ್ಲಾಂ ಧರ್ಮ ನಮಗೆ ತಿಳಿಯುತ್ತದೆ ಎಂಬುದು ಇಸ್ಲಾಮಿನ ಮೂಲಭೂತ ಅಂಶಗಳಲ್ಲಿ ಒಂದಾಗಿದೆ. ಪವಿತ್ರ ಕುರಾನ್ನ ಸೂರತುನ್ ನಿಸಾ ಈ ಅಧ್ಯಾಯದ ಒಂದು ಸೂಕ್ತಿಯಲ್ಲಿ ಸೃಷ್ಟಿಕರ್ತನಾದ ಅಲ್ಲಾಹು ತನ್ನ ಸತ್ಯವಿಶ್ವಾಸಿ ದಾಸರಿಗೆ ನೀಡುವಂತಹ ಆದೇಶವೇನೆಂದರೆ, ಸತ್ಯವಿಶ್ವಾಸಿಗಳೇ, ನೀವು ಪರರ ಸಂಪತ್ತನ್ನು, ಪರರ ಹಣವನ್ನು ನೀವು ಮಿಥ್ಯ ಮಾರ್ಗಗಳಿಂದ, ದುರ್ಮಾರ್ಗದಿಂದ, ತಪ್ಪು ಮಾರ್ಗದಿಂದ, ಅಕ್ರಮ ದಾರಿಯಿಂದ ನೀವು ಅದನ್ನು ಗಳಿಸಬಾರದು. ಇಲ್ಲ ಅಂತಕೂನ ತಿಜಾರತಲ್ ಅಂತರಾಗಬೇಕು. ಆದರೆ ನೀವು ಪರರ ಸಂಪತ್ತನ್ನು ಪಡೆಯಬೇಕೆಂದಾದರೆ ಅದಕ್ಕಿರುವಂತಹ ಒಂದು ಮಾರ್ಗ, ಆ ಒಂದು ಮಾರ್ಗವೇನೆಂದರೆ ವ್ಯಾಪಾರದ ಮೂಲಕ, ಬಿಸ್ನೆಸ್ಸಿನ ಮೂಲಕ ನೀವು ಪರರ ಸಂಪತ್ತನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಇದರ ಹೊರತು ಬೇರೆ ಯಾವುದೇ ಮಾರ್ಗದಿಂದ ನೀವು ಪರರ ಸಂಪತ್ತನ್ನು ಪಡೆಯುವುದು ಅದು ನಿಮಗೆ ಧರ್ಮ ನಿಷೇಧವಾಗಿದೆ. ಅಲ್ಲಾಹು ಅದನ್ನು ನಿಮಗೆ ಹರಾಮಗೊಳಿಸಿದ್ದಾನೆಂದು ಅಲ್ಲಾಹು ಪವಿತ್ರ ಕುರಾನ್ನ ಈ ಸೂಕ್ತಿಯಲ್ಲಿ ಸತ್ಯವಿಶ್ವಾಸಿಗಳಿಗೆ ಆದೇಶವನ್ನು ನೀಡಿದ್ದಾರೆ. ಸಹೋದರರೇ, ಈ ಸೂಕ್ತಿಯ ವ್ಯಾಖ್ಯಾನದಲ್ಲಿ, ಈ ಸೂಕ್ತಿಯ ತಫ್ಸೀರನ್ನು ನಾವು ನೋಡಿದಾಗ, ಅಧ್ಯಯನ ಮಾಡಿದಾಗ ಬಹಳ ದೊಡ್ಡ ವಿಶಾಲತೆ ಈ ಆಯತ್ತಿನ ವ್ಯಾಖ್ಯಾನದಲ್ಲಿದೆ. ಪರರ ಸಂಪತ್ತನ್ನು ನಾವು ಮಿಥ್ಯ ಮಾರ್ಗದಿಂದ ಪಡೆಯುವುದೇನೆಂದರೆ, ಒಬ್ಬ ವ್ಯಕ್ತಿ ಸುಳ್ಳು ನಿಕ್ಕಲಿ ಪರರ ಹಣವನ್ನು, ಪರರ ಸಂಪತ್ತನ್ನು ಪಡೆಯಿದರೆ ಅವನು ಮಿಥ್ಯ ಮಾರ್ಗದಿಂದ, ಹರಾಮಿನ ಮಾರ್ಗದಿಂದ ಪರರ ಸಂಪತ್ತನ್ನು ಪಡೆಯುತ್ತಿದ್ದಾನೆ ಎಂಬುದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ. ಅದೇ ರೀತಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಅವನು ಸುಳ್ಳಾರೋಪವನ್ನು ಹಾಕಿ
ತನ್ನ ಬಳಿ ಆಸ್ತಿ ಇದೆ, ತನ್ನ ಬಳಿ ಸಂಪತ್ತಿದೆ, ಅಥವಾ ತಾನು ಶ್ರೀಮಂತನಾಗಿದ್ದಾನೆ, ತನ್ನ ಕೈ ಕೆಳಗೆ ವಕೀಲರಿದ್ದಾರೆ, ಅದೇ ರೀತಿ ತನ್ನ ಬಳಿ ಸುಳ್ಳು ಪುರಾವೆಗಳಿವೆ, ಆ ಸುಳ್ಳು ಪುರಾವೆಗಳನ್ನು ಸಾಬೀತುಪಡಿಸಿ ಪರರ ಸಂಪತ್ತನ್ನು ಪಡೆದರೆ ಅವನಿಗೆ ಜಡ್ಜ್ ಇವನ ಸಂಪತ್ತನ್ನು ಆ ಬೇರೆ ವ್ಯಕ್ತಿಯ ಸಂಪತ್ತನ್ನಾಗಿ ಮಾಡಿ ಹಿಂದಿದ್ದರೂ ಕೂಡ ತೀರ್ಮಾನವು ಯಾವ ವ್ಯಕ್ತಿಯ ವಿರುದ್ಧವಾದರೂ ಕೂಡ ಆ ರೀತಿಯಲ್ಲಿ ಸುಳ್ಳಾರೋಪವನ್ನು ಹಾಕಿ ಸುಳ್ಳು ಪುರಾವೆಗಳ ಮೂಲಕ ಪಡೆದಿರುವಂತಹ ಸಂಪತ್ತು ಅದು ಹರಾಮಿನ ಮಾರ್ಗದಿಂದ, ಧರ್ಮ ನಿಷೇಧದ ಮಾರ್ಗದಿಂದ ಪಡೆಯುವಂತಹ ಸಂಪತ್ತಾಗಿದೆ ಎಂದು ಈ ಆಯತಿನ ವ್ಯಾಖ್ಯಾನದಲ್ಲಿ ನಾವೆಲ್ಲರೂ ತಿಳಿಯಬಹುದು. ಅದೇ ರೀತಿ ಪರರ ಸಂಪತ್ತನ್ನು ಹರಾಮ ಮಾರ್ಗದಿಂದ, ನಿಷೇಧ ಮಾರ್ಗದಿಂದ ಪಡೆಯುವುದೆಂದರೆ ಒಬ್ಬ ವ್ಯಕ್ತಿ ಬಡ್ಡಿ ವ್ಯವಹಾರದ ಮೂಲಕ ಪರರ ಸಂಪತ್ತನ್ನು ಪಡೆದರೆ ಅದು ಸಹ ಮಿಥ್ಯ ಮಾರ್ಗದಿಂದ, ಅಲ್ಲಾಹು ನಿಷೇಧಿಸಿರುವಂತಹ ಮಾರ್ಗದಿಂದ ಪಡೆಯುವಂತಹ ಸಂಪತ್ತಾಗಿದೆ. ಒಬ್ಬ ವ್ಯಕ್ತಿ ವಾಲಿ ಸಂಪತ್ತನ್ನು ಹಂಚುವುದರಲ್ಲಿ ಅವನು ಇಸ್ಲಾಮಿಗೆ ವಿರುದ್ಧವಾಗಿ ನಡೆದರೆ, ಉದಾಹರಣೆಗೆ ಮನೆಯಲ್ಲಿ ಒಬ್ಬ ದೊಡ್ಡ ಅಣ್ಣನಿದ್ದಾನೆ, ತನ್ನ ಕೈ ಕೆಳಗಿರುವಂತಹ ತನ್ನ ತಮ್ಮಂದಿರನ್ನು ಅಥವಾ ಅಕ್ಕ ತಂಗಿಯರನ್ನು, ಹೆಣ್ಣು ಮಕ್ಕಳನ್ನು, ಅವರ ವಾರಿಸ ಸ್ವತ್ತನ್ನು ಅವರಿಗೆ ನೀಡದೆ ಎಲ್ಲರ ವಾರಿಸ ಸ್ವತ್ತನ್ನು ತಾನೇ ಸ್ವತಃ ಕಬಳಿಸಿಕೊಳ್ಳುತ್ತಿದ್ದರೆ ಇದು ಸಹ ದುರ್ಮಾರ್ಗದಿಂದ, ಹರಾಮಿನ ಮಾರ್ಗದಿಂದ ಪಡೆಯುವಂತಹ ಸಂಪತ್ತಾಗಿದೆ. ಅದೇ ರೀತಿ ಅಕ್ರಮ ಮಾರ್ಗದಿಂದ, ಜೂಜಾಟದಿಂದ ಕ್ಷಣ ಮಾತ್ರದಲ್ಲೇ ಒಬ್ಬ ಬಡವ ಶ್ರೀಮಂತನಾಗುತ್ತಾನೆ, ಒಬ್ಬ ಶ್ರೀಮಂತನು ಬಡವನಾಗುತ್ತಾನೆ. ಜೂಜಾಟದ ಮೂಲಕ ತನ್ನ ಮನೆಯಲ್ಲಿ ಕುಳಿತುಕೊಂಡು ಕ್ರಿಕೆಟಿನ ಮೂಲಕ ಅಥವಾ ಯಾವುದೇ ಆಟೋಟ ವಿಷಯದಲ್ಲಿ ಅವನು ಮುಳುಗಿ ಈ ಆಟದ ಮೂಲಕ ಜೂಜಾಟವನ್ನು ಆಡಿ ಅವನು ಆ ಜೂಜಾಟದಲ್ಲಿ ಗೆದ್ದರೆ ಇದು ಸಹ ಇಸ್ಲಾಂ ಧರ್ಮ, ಇದು ಮಿಥ್ಯ ಮಾರ್ಗದಿಂದ, ಹರಾಮಿನ ಮಾರ್ಗದಿಂದ ದೊರೆಯುವಂತಹ ದೊರೆಯಾಗಿದೆ ಎಂದು ಹೇಳುತ್ತದೆ. ಲಾಟ್ರಿ ಟಿಕೆಟ್, ಒಬ್ಬ ವ್ಯಕ್ತಿ ಲಾಟ್ರಿ ಟಿಕೆಟ್ ಅನ್ನು ತೆಗೆದು ಆ ಲಾಟ್ರಿ ಟಿಕೆಟಿನ ಮೂಲಕ ಯಾವುದೇ ಪ್ರಯತ್ನವಿಲ್ಲದೆ, ಯಾವುದೇ ಕಷ್ಟಪಡದೆ ಆ ವ್ಯಕ್ತಿ ತಾನು ಗಳಿಸುವಂತಹ, ತಾನು ಸಂಪಾದಿಸುವಂತಹ ಆ ದುಡಿಮೆಯು, ಆ ಸಂಪತ್ತು ಅದು ಸಹ ಹರಾಮಿನ ಮಾರ್ಗದಿಂದ ದೊರೆಯುವಂತಹ ಸಂಪತ್ತಾಗಿದೆ ಎಂದು ಇಸ್ಲಾಂ ಧರ್ಮ ನಮಗೆ ತಿಳಿಸುತ್ತದೆ. ಸಹೋದರರೇ, ಅಲ್ಲಾಹ್ ಸತ್ಯವಿಶ್ವಾಸಿಗಳಿಗೆ ನೀಡಿರುವಂತಹ ಈ ಸೂರತ್ ನಿಸಾದ ಸೂಕ್ತಿಯ ವ್ಯಾಖ್ಯಾನದಲ್ಲಿ ಮಿಥ್ಯ ಮಾರ್ಗದಿಂದ ಪಡೆಯಬೇಕಾದಂತಹ, ಮಿಥ್ಯ ಮಾರ್ಗದಿಂದ ದುಡಿಯುವಂತಹ ಎಲ್ಲ ರೀತಿಯ ಮಾರ್ಗಗಳು ಇವೆ ಎಂಬುದು ತಫ್ಸೀರಿನ ಈ ಆಯತನ ತಫ್ಸೀರಿನಲ್ಲಿ ಮುಫಸ್ಸಿರೀನ್ ವ್ಯಾಖ್ಯಾನಕಾರರು ಬರೆದಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಪರರ ಸಂಪತ್ತನ್ನು ತನ್ನದಾಗಿಸಿಕೊಳ್ಳಬೇಕೆಂದಾದರೆ ವ್ಯಾಪಾರದ ಮೂಲಕ ಇಲ್ಲ ಅಂತ ಕೂಡ ತಿಜಾರತನ್ನಂತರಾದ ನಿಲ್ಕೋ, ಆ ವ್ಯಾಪಾರವು ಪರರ ಸಂಪ್ರೀತಿಯಿಂದ ನೀವು ಮಾರುವವರು ಅದೇ ರೀತಿ ಖರೀದಿ ಮಾಡುವವರು ಇಬ್ಬರೂ ಸಹ ಆ ಒಂದು ವ್ಯಾಪಾರದಲ್ಲಿ ಆ ವ್ಯಾಪಾರದ ಸಂತೃಪ್ತಿಯನ್ನು ಸೂಚಿಸಿ ಆ ಸಂತೃಪ್ತಿಯ ಸೂಚನೆಯ ಮೂಲಕ ಆ ವ್ಯಾಪಾರವಾದರೆ, ಇಲ್ಲದಿದ್ದರೆ ಒಬ್ಬ ವ್ಯಕ್ತಿ ಅವನು ತನ್ನ ಮನಸ್ಸಿನಿಂದ, ತನ್ನ ಪ್ರೀತಿಯಿಂದ ಇತರ ವ್ಯಕ್ತಿಗೆ ಅವನು ಕೊಡುಗೆಯನ್ನು ನೀಡುತ್ತಿದ್ದಾನೆ, ಗಿಫ್ಟ್ ಅನ್ನು ನೀಡುತ್ತಿದ್ದಾನೆ. ಈ ಎರಡು ಮಾರ್ಗದಿಂದ ನಾವು ಪರರ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳಬಹುದು. ಅದು ಹಲಾಲ್ ಮಾರ್ಗವಾಗಿದೆ ಎಂದು ನಮಗೆ ಇಸ್ಲಾಂ ಧರ್ಮ ಆದೇಶವನ್ನು ನೀಡುತ್ತದೆ. ಸಹೋದರರೇ, ಹಣವನ್ನು, ಸಂಪಾದನೆಯನ್ನು, ದುಡಿಮೆಯ ವಿಷಯದಲ್ಲಿ ನಾವು ಸ್ವತಂತ್ರವಿಲ್ಲ. ನಾವು ಯಾವ ಹಣವನ್ನು ಸಂಪಾದಿಸುತ್ತೇವೋ, ನಾವು ಸಂಪಾದಿಸಿರುವಂತಹ, ದುಡಿದಿರುವಂತಹ ಹಣವನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಖರ್ಚು ಮಾಡಬೇಕು, ಈ ಎರಡೂ ವಿಷಯದಲ್ಲಿ ನಮಗೆ ನಿರ್ಬಂಧನೆಯನ್ನು ಹಾಕಲಾಗಿದೆ. ಯಾವ ನಿರ್ಬಂಧನೆ? ನಾವು ಈ ವಿಷಯದಲ್ಲಿ ಸ್ವತಂತ್ರವಿಲ್ಲ. ಕಿಯಾಮತ್ತಿನ ದಿನದಂದು ಅಲ್ಲಾಹು ನಾವು ಯಾವ ಮಾರ್ಗದಿಂದ ಹಣವನ್ನು ಸಂಪಾದಿಸಿದ್ದೇವೆ ಮತ್ತು ಯಾವ ಮಾರ್ಗದಲ್ಲಿ ಅದನ್ನು ಖರ್ಚು ಮಾಡಿದ್ದೇವೆ, ಈ ಎರಡೂ ವಿಷಯಗಳ ಕುರಿತು ಅಲ್ಲಾಹ್ ನಮಗೆ ಕಿಯಾಮತ್ತಿನ ದಿನದಂದು ಪ್ರಶ್ನಿಸುತ್ತಾನೆಂದು ಅಲ್ಲಾಹನ ಪರವಾಗಿ ಹದೀಸದಲ್ಲಿ ತಿಳಿಸಿದ್ದಾರೆ. ಲಾ ತಜಾಲು ಕದಮ ಅಬ್ದಿನ್ ಹತ್ತಾ ಯಸಲ ಅನ್ ಖಮ್ಸಿನ್ ವಅನ್ ಉಮ್ರಿಹಿ ಫೀಮಾ ಅಫ್ನಾ ವಅನ್ ಶಬಾಬಿಹಿ ಫೀಮಾ ಅಬ್ಲಾ ವಅನ್ ಮಾಲಿಹಿ ಮಿನ್ ಐನ ಇಕ್ತಸಬಹು ವ ಫೀಮಾ ಅನ್ಫಾ. ಪ್ರವಾದಿಯವರು ಹೇಳಿದರು, ಆದಮನ ಮೊದಲ ಕಾಲಿನ ಹೆಜ್ಜೆಗಳು ಒಂದಿಷ್ಟು ಸಹ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ, ಒಂದಿಷ್ಟು ಹಿಂದಕ್ಕೆ ಸಹ ಬರಲಿಕ್ಕೆ ಸಾಧ್ಯವಿಲ್ಲ ಕಿಯಾಮತ್ತಿನ ದಿನದಂದು. ಆದರೆ 5 ಪ್ರಶ್ನೆಗಳಿಗೆ ಉತ್ತರ ನೀಡುವುದರ ಮೂಲಕ ಒಬ್ಬ ವ್ಯಕ್ತಿ ಅವನು ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಎಂದು ಪ್ರವಾದಿಯವರು ಹದೀಸದಲ್ಲಿ ತಿಳಿಸಿದರು. ಆ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ವನ್ ಉಮ್ರಿಹಿ ಫೀಮಾ ಅಫ್ನಾ, ಅವನ ಸಂಪೂರ್ಣ ವಯಸ್ಸಿನ ಕುರಿತು, ಅವನ ಜೀವನದ ಕುರಿತು, ಅವನು ತನ್ನ ಜೀವನವನ್ನು ಯಾವ ಕಾರ್ಯಗಳಲ್ಲಿ ಅದನ್ನು ವ್ಯಯಿಸಿದನು, ಯಾವ ಅಲ್ಲಾಹನ ಆರಾಧನೆಯಲ್ಲಿ ತಾನು ತನ್ನ ಸಮಯವನ್ನು, ತನ್ನ ಜೀವನವನ್ನು ಕಳೆದನು, ಅಥವಾ ಅಲ್ಲಾಹನ ಆರಾಧನೆಯನ್ನು ಬಿಟ್ಟು ತನ್ನ ಮನಸ್ಸಿಗೆ ಬಂದಂತೆ ಜೀವಿಸಿದ್ದ,
ಪ್ರಶ್ನಿಸಿದ್ದಾನೋ ಅದೇ ರೀತಿ ಯೌವನದ ಕುರಿತು ಅಲ್ಲಾಹ್ ಪ್ರಶ್ನಿಸುತ್ತಾನೆ. ಪ್ರವಾದಿಗಳು 3ನೇ ಮತ್ತು 4ನೇ ಪ್ರಶ್ನೆ ಕುರಿತು ಹೇಳಿದರು, ಅನ್ಮಾಲಿಹಿ ಮಿನ್ ಐನ ಇಕ್ತಸಬ, ಅವನ ದುಡಿಮೆಯ ಕುರಿತು, ಅವನ ಸಂಪಾದನೆಯ ಕುರಿತು, ಅವನ ಬ್ಯಾಂಕ್ ಬ್ಯಾಲೆನ್ಸಿನ ಕುರಿತು ಕಿಯಾಮತ್ತಿನ ದಿನದಂದು ಪ್ರಶ್ನಿಸಲಾಗುವುದು. ಮಿನ್ ಐನ ಇಕ್ತಸಬ, ನಿನ್ನ ಇನ್ಕಮ್ ಸೋರ್ಸ್ ಯಾವುದಾಗಿತ್ತು, ನೀನು ಯಾವ ಮಾರ್ಗದಿಂದ ದುಡಿಯುತ್ತಿದ್ದೆ, ನೀನು ನಿನ್ನ ಬಳಿ ಬಂದಿರುವಂತಹ ಈ ಆಸ್ತಿ, ನಿನ್ನ ಬಳಿ ಬಂದಿರುವಂತಹ ಈ ಸಂಪತ್ತು ಯಾವ ಮಾರ್ಗದಿಂದಾಗಿತ್ತು ಎಂದು ಅಲ್ಲಾಹು ಕಿಯಾಮತ್ತಿನ ದಿನದಂದು ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರಶ್ನಿಸುತ್ತಾನೆ. ಅದೇ ರೀತಿ ಪ್ರವಾದಿಗಳು ಹೇಳಿದರು, ಕೇವಲ ದುಡಿಯುವುದು ಮಾತ್ರವಲ್ಲ, ತನ್ನ ಬಳಿ ಬಂದಿರುವಂತಹ ಆ ಸಂಪತ್ತು ಯಾವ ಮಾರ್ಗದಲ್ಲಿ ನೀನು ಖರ್ಚು ಮಾಡಿದೆ, ಅಲ್ಲಾಹ್ ಮತ್ತು ಅಲ್ಲಾಹನ ಪ್ರವಾದಿಗಳು ನೀಡಿರುವಂತಹ ಆದೇಶಗಳ ಮೇರೆಗೆ ಮಾತ್ರ ನೀನು ನಿನ್ನ ಹಣವನ್ನು ಖರ್ಚು ಮಾಡಿದೆ, ಅಥವಾ ಅಲ್ಲಾಹು ಹರಾಮ್ಗೊಳಿಸಿರುವಂತಹ, ಅಲ್ಲಾಹು ನಿಷೇಧಿಸಿರುವಂತಹ, ಅಲ್ಲಾಹನ ಕೋಪಕ್ಕೆ ತುತ್ತಾಗುವಂತಹ ಮಾರ್ಗದಲ್ಲಿ ನೀನು ನಿನ್ನ ಸಂಪತ್ತನ್ನು ಖರ್ಚು ಮಾಡಿದೆ ಎಂಬುದು ಈ 2 ಪ್ರಶ್ನೆಗಳು ಕಿಯಾಮತ್ತಿನ ದಿನದಂದು ಕೇಳಲಾಗುವುದು ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ನಮಗೆ ತಿಳಿಸಿದ್ದಾರೆ. ಸಹೋದರರೇ, ಈ ಹದೀಸಿನ ಅರ್ಥವೇನೆಂದರೆ, ನಾವೆಲ್ಲರೂ ದುಡಿಯುವಂತಹ ವಿಷಯದಲ್ಲಿ, ಖರ್ಚು ಮಾಡುವಂತಹ ವಿಷಯದಲ್ಲಿ ನಾವೆಲ್ಲರೂ ಸ್ವತಂತ್ರವಿಲ್ಲ. ಬದಲಾಗಿ ಇಸ್ಲಾಮಿನ ಚೌಕಟ್ಟಿನ ಒಳಗೆ, ಇಸ್ಲಾಮಿನ ನಿಯಮಗಳ ಪ್ರಕಾರಕ್ಕೆ ನಾವೆಲ್ಲರೂ ಇಸ್ಲಾಮಿನ ನಿಯಮಗಳ ಪ್ರಕಾರ ನಾವೆಲ್ಲರೂ ದುಡಿಯಬೇಕು. ನಾವೆಲ್ಲರೂ ನಮ್ಮ ಆ ಸಂಪಾದಿಸಿರುವಂತಹ ಹಣವನ್ನು ಇಸ್ಲಾಮಿನ ನಿಯಮಗಳ ಪ್ರಕಾರ ಮಾತ್ರ ಖರ್ಚು ಮಾಡಬೇಕೆಂಬುದು ಈ ಹದೀಸಿನ ತಾತ್ಪರ್ಯ ಮತ್ತು ಸಾರಾಂಶವಾಗಿದೆ. ಸಹೋದರರೇ, ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಹಣದ ಆಸೆ, ದುಡಿಮೆಯ ಆಸೆ, ಆಸ್ತಿಯ ಆಸೆ, ಸಂಪಾದನೆಯ ಆಸೆ, ಇದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿದೆ. ಆದರೆ ಇಸ್ಲಾಂ ನಿಷೇಧಿಸಿರುವಂತಹ ಅಕ್ರಮ ಮಾರ್ಗಗಳಿಂದ, ಅಕ್ರಮ ದಾರಿಯಿಂದ ಮತ್ತು ಅದೇ ರೀತಿ ಅಲ್ಲಾಹ್ ನಿಷೇಧಿಸಿರುವಂತಹ ಪ್ರತಿಯೊಂದು ಮಾರ್ಗದಿಂದ ನಾವೆಲ್ಲರೂ ನಮ್ಮನ್ನು ತಿಳಿದುಕೊಂಡು ಅಲ್ಲಾಹ್ ಹಲಾಲ್ಗೊಳಿಸಿರುವಂತಹ, ಅಲ್ಲಾಹ್ ನಮಗೆ ಧರ್ಮ ಸಮ್ಮತಗೊಳಿಸಿರುವಂತಹ ಮಾರ್ಗದಿಂದ ಮಾತ್ರ ನಾವೆಲ್ಲರೂ ದುಡಿಯಬೇಕು ಎಂಬುದು ಇಸ್ಲಾಮಿನ ಆದೇಶವಾಗಿದೆ. ಸಹೋದರರೇ, ಅಲ್ಲಾಹು ಅತಿ ಹೆಚ್ಚು ಇಷ್ಟಪಡುವಂತಹ ದುಡಿಮೆ ಯಾವುದೆಂದರೆ, ಒಬ್ಬ ವ್ಯಕ್ತಿ ತನ್ನ ಕ್ರಿಯೆಯ ಪ್ರಯತ್ನದಿಂದ, ತನ್ನ ಕಷ್ಟದಿಂದ ತಾನು ಬೆವರು ಸುರಿಸಿ ದುಡಿಯುವಂತಹ ದುಡಿಮೆ, ಅದು ಅಲ್ಲಾಹನ ಬಳಿ ಅತಿ ಇಷ್ಟದಾಯಕವಾದಂತಹ, ಅಲ್ಲಾಹ ಪ್ರೀತಿಸುವಂತಹ ದುಡಿಮೆಯಾಗಿದೆ. ಸಹೋದರರೇ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ದುಡಿಮೆಯನ್ನು, ತಾನು ಸಂಪಾದಿಸುವಂತಹ ಅವನ ಜೀವನೋಪಾಯವನ್ನು, ಅದರ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಸಹೋದರರೇ, ನಮ್ಮ ಆಹಾರ, ನಾವು ತಿನ್ನುವಂತಹ, ನಾವು ದುಡಿಯುವಂತಹ ನಮ್ಮ ದುಡಿಮೆ, ಅದು ಯಾವ ರೀತಿ ನಮ್ಮ ಮರಣವು ನಮ್ಮನ್ನು ಹಿಂಬಾಲಿಸುತ್ತದೆಯೋ ಅದೇ ರೀತಿ ನಮ್ಮ ಆಹಾರವೂ ಸಹ, ನಮ್ಮ ಜೀವನೋಪಾಯವೂ ಸಹ ನಮ್ಮನ್ನು ಹಿಂಬಾಲಿಸುತ್ತದೆ ಎಂದು ಇಸ್ಲಾಂ ಧರ್ಮ ನಮಗೆ ಕಲಿಸುತ್ತದೆ. ಯಾವ ರೀತಿ ನಮ್ಮ ಮರಣ ನಮ್ಮನ್ನು ಹಿಂಬಾಲಿಸುತ್ತಾ ಬರುತ್ತದೆಯೋ ಅದೇ ರೀತಿ ನಾವು ತಿನ್ನುವಂತಹ ಆಹಾರ, ನಮ್ಮ ದುಡಿಮೆ, ನನ್ನ ಅದೃಷ್ಟದಲ್ಲಿ ಎಷ್ಟು ದುಡಿಮೆ ಇದೆಯೋ, ನನ್ನ ಅದೃಷ್ಟದಲ್ಲಿ ಎಷ್ಟು ಸಂಪಾದನೆ ಇದೆಯೋ ಅದು ಸಹ ನಮ್ಮನ್ನು ಹಿಂಬಾಲಿಸುತ್ತದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಇಬ್ನು ಹಿಬ್ಬಾನ್ ರಹಮತುಲ್ಲಾಹಿ ಅಲೈಹಿ ಅವರು ಪ್ರಸ್ತಾಪಿಸಿರುವಂತಹ, ಉಲ್ಲೇಖಿಸಿರುವಂತಹ ಒಂದು ಹದೀಸ್, ಆ ಹದೀಸಿನಲ್ಲಿ ಪ್ರವಾದಿಯವರು ಹೇಳಿದರು, ಇನ್ನ ರೂಹಲ್ ಕುದುಸಿ ನಫದ ಫೀ ರೌಹಿ ಅನ್ನಹು ಲನ್ ತಮೂತ ನಫ್ಸುನ್ ಹತ್ತಾ ತಸ್ತಕ್ಮಿಲ ರಿಜ್ಕಹ. ಪ್ರವಾದಿಯವರು ಹೇಳಿದರು, ಜಿಬ್ರೈಲ್ ಎಂಬ ದೇವಚರರು ನನಗೊಂದು ವಹಿಯನ್ನು ಅಲ್ಲಾಹನ ಬಳಿಯಿಂದ ತಲುಪಿಸಿದ್ದಾರೆ. ಆ ವಹಿ, ಆ ಹದೀಸ್ ಏನೆಂದರೆ, ನಫತ ಫೀ ರೌಹಿ ಅನ್ನಹು ಲನ್ ತಮೂತ ನಫ್ಸುನ್, ಯಾವುದೇ ಜೀವ, ಯಾವುದೇ ಮನುಷ್ಯ, ಯಾವುದೇ ವ್ಯಕ್ತಿ ಮರಣ ಹೊಂದುವುದಿಲ್ಲ. ಎಲ್ಲಿವರೆಗೆಂದರೆ ಹತ್ತಾ ತಸ್ತಕ್ಮಿಲ ರಿಜ್ಕಹ, ಅವನು ತನ್ನ ಆಹಾರವನ್ನು ಸಂಪೂರ್ಣಗೊಳಿಸುವವರೆಗೆ, ಅವನು ಯಾವುದನ್ನು ತಿನ್ನಬೇಕು, ಎಷ್ಟನ್ನು ಅವನು ದುಡಿಯಬೇಕು, ಎಷ್ಟು ಸಂಪತ್ತನ್ನು ಅವನು ಸಂಪಾದಿಸಬೇಕು, ಆ ಸಂಪಾದನೆಯನ್ನು ಸಂಪಾದಿಸುವವರೆಗೆ ಅವನು ತಿನ್ನುವಂತಹ, ಅವನು ಎಷ್ಟರ ಮಟ್ಟಿಗೆ ಆಹಾರವನ್ನು ತಿನ್ನಬೇಕು, ಯಾವ ಅನ್ನದ ತುತ್ತನ್ನು ಅವನ ಗಂಟಿನ ಕೆಳಗೆ ಇಳಿಸಬೇಕು, ಅದನ್ನು ತಿನ್ನುವವರೆಗೆ ಆ ವ್ಯಕ್ತಿಗೆ ಮರಣ ಎಂದಿಗೂ ಬರುವುದಿಲ್ಲ ಎಂದು ಅಲ್ಲಾಹನ ಪ್ರವಾದಿಯವರು ಹದೀಸಲ್ಲಿ ತಿಳಿಸಿದರು. ಸಹೋದರರೇ, ನಾವು ತಿನ್ನುವಂತಹ ನಮ್ಮ ಕೊನೆಯ ತುತ್ತು ತಿನ್ನುವವರೆಗೆ, ಅಲ್ಲಿವರೆಗೆ ನಮಗೆ ಮರಣ ಬರುವುದಿಲ್ಲ ಎಂಬುದು ಅಲ್ಲಾಹನ ಪ್ರವಾದಿಯವರು ಈ ಹದೀಸದಲ್ಲಿ ನಮಗೆ ತಿಳಿಸಿದ್ದಾರೆ. ಸಹೋದರರೇ, ಇಸ್ಲಾಂ ಧರ್ಮವು ನಮಗೆ ಪ್ರಯತ್ನ ಮಾಡಬೇಕು, ನಾವೆಲ್ಲರೂ ಶ್ರಮಿಸಬೇಕು, ನಾವೆಲ್ಲರೂ ಕಷ್ಟಪಡಬೇಕು, ನಮ್ಮ ಬೆವರನ್ನು ಸುರಿಸಿ ನಾವೆಲ್ಲರೂ ದುಡಿಯಬೇಕು ಎಂದು ಇಸ್ಲಾಂ ಧರ್ಮ ನಮಗೆ ಬೋಧಿಸುತ್ತದೆ, ನಮಗೆ ಪ್ರೋತ್ಸಾಹಿಸುತ್ತದೆ. ಒಬ್ಬ ಮನೆಯ ಯಜಮಾನ, ಅವನ ಕೈ ಕೆಳಗೆ ಮಡದೆ ಮಕ್ಕಳಿದ್ದಾರೆ, ತನ್ನ ಮಡದೆ ಮಕ್ಕಳನ್ನು ಹಲಾಲ್ ದುಡಿಮೆಯನ್ನು ಆ ವ್ಯಕ್ತಿ ದುಡಿದು ತನ್ನ ಮಕ್ಕಳಿಗೆ ಹಲಾಲ್ ಅನ್ನವನ್ನು ಆ ವ್ಯಕ್ತಿ ನೀಡದೇ ಇದ್ದಲ್ಲಿ ಕಿಯಾಮತ್ತಿನ ದಿನದಂದು ಅಂತಹ
ಪುರುಷ ಅಂತಹ ವ್ಯಕ್ತಿಯ ಕುರಿತು ಕಿಯಾಮತ್ತಿನ ದಿನದಂದು ಅವನಿಗೆ ವಿಚಾರಿಸಲಾಗುತ್ತದೆ ಎಂದು ಅಲ್ಲಾಹನ ಪ್ರವಾದಿಯವರು ಹದೀಸಿನಲ್ಲಿ ತಿಳಿಸಿದ್ದಾರೆ. ಸಹೋದರರೇ, ಪ್ರಯತ್ನದಿಂದ ದೂರವಿರುವಂತಹ, ಶ್ರಮ ಪಡೆದೆ ಶ್ರಮದಿಂದ ದೂರವಿರುವಂತಹ ವ್ಯಕ್ತಿಗಳು ಈ ಕುರಿತು ಯೋಚಿಸಬೇಕಾಗಿದೆ. ವಾಲಲ್ ಮೌಲೂದಿ ಲಹು ರಿಸ್ಕುಹುನ್ನ ವ ಕಿಸ್ವತುಹುನ್ನ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಮಡದಿ ಮಕ್ಕಳಿಗೆ ಹಲಾಲ್ ಆಹಾರವನ್ನು ಅವರಿಗೆ ಒದಗಿಸುವುದು, ಹಲಾಲ್ ಆಹಾರವನ್ನು ಅವರಿಗೆ ನೀಡುವುದು ಪ್ರತಿಯೊಬ್ಬ ಪುರುಷನ, ಪ್ರತಿಯೊಬ್ಬ ಗಂಡಸನ ಇದು ಜವಾಬ್ದಾರಿಯಾಗಿದೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಸಹೋದರರೇ, ನಾವು ಸಂಪಾದಿಸುವಂತಹ ನಮ್ಮ ಸಂಪಾದನೆಯ ವಿಷಯದಲ್ಲಿ ನಾವೆಲ್ಲ ಕೆಲವೊಂದು ಷರತ್ತುಗಳನ್ನು, ಕೆಲವೊಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ವ್ಯಾಪಾರವನ್ನು ಮಾಡಬೇಕಾಗಿದೆ. ಕೆಲವೊಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲರೂ ವ್ಯವಹಾರ ಮಾಡಬೇಕಾಗಿದೆ. ಆ ಕೆಲವೊಂದು ಷರತ್ತುಗಳನ್ನು ನಾವು ಅನ್ವಯಿಸಿಕೊಂಡು ನಮ್ಮ ವ್ಯಾಪಾರ ವ್ಯವಹಾರ ಮಾಡಿದರೆ ಖಂಡಿತವಾಗಿಯೂ ಅಲ್ಲಾಹು ನಮ್ಮ ಸಂಪಾದನೆಯಲ್ಲಿ, ನಮ್ಮ ದುಡಿಮೆಯಲ್ಲಿ ಬರಕತ್ತನ್ನು, ಸಮೃದ್ಧಿಯನ್ನು ದಯಪಾಲಿಸುತ್ತಾನೆಂದು ಪ್ರವಾದಿಗಳು ಹದೀಸಿನಲ್ಲಿ ತಿಳಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರು, ಬಿಸ್ನೆಸ್ ಮ್ಯಾನ್, ಅವನು ತನ್ನ ಬಿಸ್ನೆಸ್ನಲ್ಲಿ, ತನ್ನ ವ್ಯಾಪಾರದಲ್ಲಿ ಎಂದಿಗೂ ಸುಳ್ಳು ಹೇಳಬಾರದು. ಅವನಿಗೆ ಎಷ್ಟೇ ದೊಡ್ಡ ನಷ್ಟವಾಗಲಿ, ಅವನಿಗೆ ಎಷ್ಟೇ ದೊಡ್ಡ ಅವನಿಗೆ ಬಿಸ್ನೆಸ್ ಲಾಸ್ ಆಗಲಿ, ಆದರೂ ಕೂಡ ಅವನ ಸತ್ಯವನ್ನೇ ಹೇಳಬೇಕು. ನಮಗೆ ನೋಡಲಿಕ್ಕೆ ಅದರಲ್ಲಿ ನಮ್ಮ ವ್ಯಾಪಾರದಲ್ಲಿ ನಮಗೆ ನಷ್ಟವಾಗುತ್ತದೆ, ಆದರೆ ವಾಸ್ತವಿಕತೆಯಲ್ಲಿ ಅಲ್ಲಾಹು ಸತ್ಯ ಹೇಳುವಂತಹ ವ್ಯಾಪಾರಿಯ ವ್ಯಾಪಾರದಲ್ಲಿ ಅಲ್ಲಾಹು ಬರಕತ್ತನ್ನು ದಯಪಾಲಿಸುತ್ತಾನೆಂದು ಪ್ರವಾದಿಗಳು ಹದೀಸಲ್ಲಿ ತಿಳಿಸಿದರು. ಅಲ್ ಬಯ್ಯಾನ ಬಿಲ್ ಖಿಯಾರಿ ಮಾ ಲಂ ಯತಫರ್ರಕ ವ ಇನ್ ಸದಕ ವ ಬಯ್ಯನ ಬೂರಿಕ ಲಹುಮಾ ಫೀ ಬೈಯಿಹಿಮಾ. ಪ್ರವಾದಿಗಳು ಹೇಳಿದರು, ಇಬ್ಬರು ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳು, ಖರೀದಿ ಮಾಡುವವನು ಅದೇ ರೀತಿ ಮಾರುವವನು, ಇವರಿಬ್ಬರು ತಮ್ಮ ವ್ಯಾಪಾರದಲ್ಲಿ, ತಮ್ಮ ವ್ಯವಹಾರದಲ್ಲಿ ಸತ್ಯವನ್ನು ಹೇಳಿದರೆ, ವೈನ್ ಸದಕ ವ ಬಯ್ಯನ, ಮತ್ತು ತಾನು ಮಾರುವಂತಹ ಸಾಮಗ್ರಿಯಲ್ಲಿ ಯಾವುದೇ ನ್ಯೂನ್ಯತೆ ಇದ್ದರೆ, ಯಾವುದೇ ಕೊರತೆ ಇದ್ದರೆ ಆ ಕೊರತೆ ಮತ್ತು ನ್ಯೂನ್ಯತೆಯನ್ನು ಬಹಿರಂಗಪಡಿಸಿ, ವ್ಯಕ್ತಪಡಿಸಿ, ನಾನು ನೀಡುತ್ತಿರುವಂತಹ ಈ ಸಾಮಗ್ರಿ ಇದರಲ್ಲಿ ಇಂತಹ ನ್ಯೂನ್ಯತೆ ಇದೆ, ಇದು ಇಷ್ಟು ಕಡಿಮೆ ಕ್ವಾಲಿಟಿ ಇದ್ದಾಗಿದೆ, ಅದರ ನ್ಯೂನ್ಯತೆಯನ್ನು ಬಹಿರಂಗಪಡಿಸಿ ವ್ಯಾಪಾರ ಮಾಡಿದರೆ ಮತ್ತು ಸತ್ಯವನ್ನೇ ಹೇಳಿದರೆ ಪ್ರವಾದಿಗಳು ಆ ವ್ಯಕ್ತಿಯ ವ್ಯಾಪಾರದಲ್ಲಿ ಬರಕತ್ತಿನ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆ ವ್ಯಕ್ತಿಯ ವ್ಯಾಪಾರದಲ್ಲಿ ಅವನಿಗೆ ಬರಕತ್ ಸಿಗುತ್ತದೆ, ಅಲ್ಲಾಹು ಸಮೃದ್ಧಿಯನ್ನು ನೀಡುತ್ತಾನೆಂದು ಪ್ರವಾದಿಗಳ ಹದೀಸಿನಲ್ಲಿ ತಿಳಿಸಿದರು. ಬೂರಿಕ ಲಹುಮಾ ಫೀ ಬೈಯಿಹಿಮಾ. ಇದಕ್ಕೆ ವಿರುದ್ಧವಾಗಿ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳು, ಇಬ್ಬರು ಖರೀದಿ ಮಾಡುವವರು ಅಥವಾ ಅದನ್ನು ಮಾರುವಂತಹ ವ್ಯಕ್ತಿ, ವೈನ್ ಕದಬ ವ ಕತಮ ಮುಹಿqqat ಲಹುಮಾ ಫೀ ಬೈಯಿಹಿಮಾ. ಪ್ರವಾದಿಗಳು ಹೇಳಿದರು, ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳು, ಖರೀದಿ ಮಾಡುವವರು ಅದೇ ರೀತಿ ಮಾರುವವರು, ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಸುಳ್ಳು ಹೇಳಿದರೆ ಮತ್ತು ತಾವು ಮಾರುವಂತಹ ಸಾಮಗ್ರಿಯಲ್ಲಿ ಯಾವುದೇ ಒಂದು ನ್ಯೂನ್ಯತೆ ಇದ್ದರೆ ಆ ನ್ಯೂನ್ಯತೆಯನ್ನು ವ್ಯಕ್ತಪಡಿಸದೆ ಅದನ್ನು ಮುಚ್ಚಿ ಹಾಕಿ ಮರೆಮಾಚಿ ವ್ಯಾಪಾರ ಮಾಡಿದರೆ ಪ್ರವಾದಿಗಳು ಹೇಳಿದರು, ಮುಹಿqqat ಲಹುಮಾ ಫೀ ಬೈಯಿಹಿಮಾ. ಅವರಿಬ್ಬರ ವ್ಯಾಪಾರದಲ್ಲಿ ಅಲ್ಲಾಹು ಬರಕತ್ತನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ ಎಂದು ಅಲ್ಲಾಹನ ಪ್ರವಾದಿಗಳು ಹದೀಸಿನಲ್ಲಿ ತಿಳಿಸಿದರು. ಸಹೋದರರೇ, ಯಾವುದೇ ವಸ್ತುವನ್ನು ನಾವು ವ್ಯಾಪಾರ ಮಾಡಲಿ, ಯಾವುದೇ ಒಂದು ವಸ್ತುವನ್ನು, ಸಾಮಗ್ರಿಯನ್ನು ವ್ಯಾಪಾರ ಮಾಡುತ್ತಿರುವಾಗ ಅದರಲ್ಲಿರುವಂತಹ ನ್ಯೂನ್ಯತೆಯನ್ನು, ಅದರಲ್ಲಿರುವಂತಹ ಕಡಿಮೆ ಕ್ವಾಲಿಟಿಯನ್ನು ನಾವು ಜನರಿಗೆ, ನಾವು ಕೊಡುತ್ತಿರುವಂತಹ ವ್ಯಕ್ತಿಗೆ ಅದನ್ನು ವ್ಯಕ್ತಪಡಿಸಿ ನಾವು ಕೊಡಬೇಕು. ಇದುವೇ ಸತ್ಯ ವ್ಯಾಪಾರಿಯ ಲಕ್ಷಣವಾಗಿದೆ ಎಂದು ಪ್ರವಾದಿಗಳು ಹೇಳಿದರು. ಒಬ್ಬ ಸತ್ಯ ವ್ಯಾಪಾರಿ, ಒಬ್ಬ ಬಿಸ್ನೆಸ್ ಮ್ಯಾನ್, ಅವನು ತನ್ನ ವ್ಯಾಪಾರದಲ್ಲಿ ಸತ್ಯ ಹೇಳಿದರೆ ಪ್ರವಾದಿಗಳು ನೀಡಿರುವಂತಹ ಆ ವ್ಯಕ್ತಿಗೆ ಶ್ರೇಷ್ಠತೆ ಎಂದರೆ ಅತ್ತಾಜಿರು ಸದೂಕುಲ್ ಅಮೀನ್. ಒಬ್ಬ ಸತ್ಯ ಹೇಳುವಂತಹ ವ್ಯಾಪಾರಿ, ಒಬ್ಬ ಪ್ರಾಮಾಣಿಕ ವ್ಯಾಪಾರಿ, ಮಾ ಸಿದ್ದಿಕೀನ ವ ಶುಹದಾ. ಪ್ರವಾದಿಗಳು ಹೇಳಿದರು, ಕಿಯಾಮತ್ತಿನ ದಿನದಂದು ಅಲ್ಲಾಹು ಅಂತಹ ವ್ಯಕ್ತಿಗಳಿಗೆ ಮಾ ನಬಿಯೀನ ವ ಸಿದ್ದಿಕೀನ ವ ಶುಹದಾ ವ ಸಾಲಿಹೀನ್, ಅಂತಹ ವ್ಯಕ್ತಿ ಕಿಯಾಮತ್ತಿನ ದಿನದಂದು ಸಂದೇಶವಾಹಕರೊಂದಿಗೆ, ಪ್ರವಾದಿಗಳೊಂದಿಗೆ, ಅಲ್ಲಾಹನ ಪೈಗಂಬರರೊಂದಿಗೆ, ಅದೇ ರೀತಿ ಸಜ್ಜನ ದಾಸರೊಂದಿಗೆ, ಅಲ್ಲಾಹನ ಮಾರ್ಗದಲ್ಲಿ ಹುತಾತ್ಮರಾಗಿರುವಂತಹ, ಅಲ್ಲಾಹನ ಮಾರ್ಗದಲ್ಲಿ ತಮ್ಮ ಜೀವವನ್ನು ಬಲಿ ನೀಡಿರುವಂತಹ ಆ ಶುಹದಾಗಳೊಂದಿಗೆ ಅಲ್ಲಾಹು ಅವರನ್ನು ಸೇರಿಸುತ್ತಾನೆಂದು ಪ್ರವಾದಿರವರು ಒಬ್ಬ ಸತ್ಯ ವ್ಯಾಪಾರಿಯ ಕುರಿತು ಈ ಶ್ರೇಷ್ಠತೆಯನ್ನು ಪ್ರವಾದಿರವರು ಹದೀಸಿನಲ್ಲಿ ಉಲ್ಲೇಖಿಸಿದ್ದಾರೆ. ಸಹೋದರರೇ, ನಮ್ಮ ವ್ಯಾಪಾರದಲ್ಲಿ ಖಂಡಿತವಾಗಿಯೂ ನಾವೆಲ್ಲರೂ ಸತ್ಯವನ್ನು ಹೇಳಬೇಕು. ಯಾವುದೇ ನ್ಯೂನ್ಯತೆ ಇದ್ದರೆ ಅದನ್ನು ವ್ಯಕ್ತಪಡಿಸಿ ನಾವು ವ್ಯಾಪಾರವನ್ನು ಮಾಡಬೇಕು. ಎಂದಿಗೂ ಸುಳ್ಳು ಹೇಳಬಾರದು. ನಮಗೆ ನೋಡಲಿಕ್ಕೆ ಆ ನಮ್ಮ ವ್ಯಾಪಾರದಲ್ಲಿ ನಮಗೆ ನಷ್ಟವಾದರೂ ಕೂಡ, ನಮ್ಮ ಗ್ರಾಹಕರು ನಮ್ಮಿಂದ ದೂರವಾದರೂ ಕೂಡ, ಆದರೂ ಅಲ್ಲಾಹು ನಮ್ಮ ಜೀವನದಲ್ಲಿ, ನಮ್ಮ ವ್ಯಾಪಾರದಲ್ಲಿ ಬರಕತ್ತನ್ನು ನೀಡುತ್ತಾನೆಂಬುದು ಪ್ರವಾದಿರವರ ಈ ಹದೀಸಿನ ತಾತ್ಪರ್ಯ ಮತ್ತು ಸಾರಾಂಶವಾಗಿದೆ. ಅದೇ ರೀತಿ
ದುರ್ಮಾರ್ಗದಿಂದ, ಮಿಥ್ಯ ಮಾರ್ಗದಿಂದ, ಅಕ್ರಮ ಮಾರ್ಗದಿಂದ ದುಡಿಮೆ ಮಾಡಬೇಕಾದಂತಹ ಒಂದು ಉದಾಹರಣೆ. ಒಬ್ಬ ವ್ಯಕ್ತಿ ಅವನಲ್ಲಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇದೆ, ನಕಲಿ ಸರ್ಟಿಫಿಕೇಟಿನ ಮೂಲಕ ಆ ವ್ಯಕ್ತಿ ವ್ಯಾಪಾರ ಮಾಡಿದರೆ ಅಲ್ಲಾಹನ ಪ್ರವಾದಿಯರವರು ಹೇಳಿರುವಂತಹ ಪ್ರಕಾರ ಆ ವ್ಯಕ್ತಿಯು ಸಹ ಅವನು ಹರಾಮನ್ನು ದುಡಿಯುತ್ತಿದ್ದಾನೆ. ಅವನ ನೋಡಲಿಕ್ಕೆ ಪ್ರತಿದಿನ ಕಂಪನಿಗೆ ಹೋಗುತ್ತಿದ್ದಾನೆ, ಕಾರ್ಖಾನೆಗೆ ಪ್ರತಿದಿನ ಹೋಗುತ್ತಿದ್ದಾನೆ, ಆದರೆ ಅವನು ಪಡೆದಿರುವಂತಹ ಜಾಬ್ ಅದು ನಕಲಿ ಡೂಪ್ಲಿಕೇಟ್ ಸರ್ಟಿಫಿಕೇಟಿನ ಮೂಲಕವಾಗಿದೆ. ಸಹೋದರರೇ, ಅಂತಹ ವ್ಯಕ್ತಿಯು ತನ್ನ ದುಡಿಮೆಯ ಕುರಿತು, ತನ್ನ ಸಂಪಾದನೆಯ ಕುರಿತು ಅವನು ಚಿಂತಿಸಬೇಕಾಗಿದೆ. ಒಬ್ಬ ಟೀಚರ್ ಅಥವಾ ಯಾವುದೇ ಒಬ್ಬ ನೌಕರಿ ಮಾಡುವಂತಹ, ಒಬ್ಬ ಜಾಬ್ ಮಾಡುವಂತಹ ವ್ಯಕ್ತಿ ಅವನಿಗೆ ಯಾವ ಕೆಲಸ ನೀಡಲಾಗಿದೆಯೋ ಆ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದಲ್ಲಿ ಅವನ ದುಡಿಮೆ ಯಾವ ರೀತಿ ಹಲಾಲ್ ಆಗಲಿಕ್ಕೆ ಸಾಧ್ಯ ಎಂಬುದನ್ನು ನಾವೆಲ್ಲರೂ ಚಿಂತಿಸಬೇಕಾಗಿದೆ. ಸಹೋದರರೇ, ಮನುಷ್ಯನ ಮನಸ್ಸಿನಲ್ಲಿ ಹಣದ ದುರಾಸೆ, ಹಣದ ವ್ಯಾಮೋಹ, ಸಂಪಾದನೆ ವ್ಯಾಮೋಹ ಎಲ್ಲಿವರೆಗೆಂದರೆ ಹಲಾಲ್ ಮಾರ್ಗವನ್ನು ಮನುಷ್ಯನು ಸಂಪೂರ್ಣವಾಗಿ ಬಿಟ್ಟು ಅವನು ಕಬರಿನವರೆಗೆ ತಲುಪುವವರೆಗೆ, ಸಮಾಧಿಗೂ ತಲುಪಿದರೂ ಕೂಡ ಅವನ ಮನಸ್ಸಿನಲ್ಲಿ ಹಣದ ಆಸೆ, ದುಡಿಮೆಯ ಆಸೆ, ಅವನು ಸತ್ತು ಹೋದರೂ ಕೂಡ ಅವನ ಮನಸ್ಸಿನಲ್ಲಿ ಈ ದುಡಿಮೆಯ ಆಸೆ ಇದ್ದೇ ಇರುತ್ತದೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಅಲ್ಹಾಕುಮುತ್ ತಕಾಸುರ್ ಹತ್ತಾ ಜುರ್ತುಮುಲ್ ಮಕಾಬಿರ್. ನೀವು ಸಮಾಧಿವರೆಗೂ ತಲುಪಿದ್ದೀರಿ, ನೀವು ಕಬರುವರೆಗೂ ತಲುಪಿದ್ದೀರಿ, ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಈ ಹಣದ ದುಡಿಮೆಯ ವ್ಯಾಮೋಹ ಅದು ಇಲ್ಲಿವರೆಗೂ ನಿಮಗೆ ಬಿಡಲಿಲ್ಲ ಎಂದು ಪವಿತ್ರ ಕುರಾನ್ ಈ ರೀತಿಯಾಗಿ ಹರಾಮ್ ದುಡಿಮೆಯನ್ನು ನಮಗೆ ಖಂಡಿಸುತ್ತದೆ. ಸಹೋದರರೇ, ಹಲಾಲ್ ದುಡಿಮೆ, ಸತ್ಯ ಹೇಳಿ ಪ್ರಾಮಾಣಿಕತೆಯಿಂದ ದುಡಿದಿರುವಂತಹ ದುಡಿಮೆ, ಅದರಲ್ಲಿ ಅಲ್ಲಾಹು ಆ ವ್ಯಕ್ತಿಗೆ ಆ ದುಡಿಮೆಯಲ್ಲಿ ಬರಕತ್ತನ್ನು ಸಹ ನೀಡುತ್ತಾನೆ. ಮಾತ್ರವಲ್ಲದೆ ಅಲ್ಲಾಹು ಆ ವ್ಯಕ್ತಿಗೆ ಆ ಹಲಾಲ್ ದುಡಿಮೆಯಿಂದ ತಿನ್ನುವಂತಹ ಆಹಾರದ ಮೂಲಕ ಅಲ್ಲಾಹು ಆ ವ್ಯಕ್ತಿಗೆ ಆರೋಗ್ಯವನ್ನು ಸಹ ದಯಪಾಲಿಸುತ್ತಾನೆ. ಮಾತ್ರವಲ್ಲದೆ ಇಬಾದತ್ತಿನಲ್ಲಿ ಒಬ್ಬ ವ್ಯಕ್ತಿಗೆ ಹುರುಪು ಬರುವುದು, ಒಬ್ಬ ವ್ಯಕ್ತಿಗೆ ಅಲ್ಲಾಹನ ಆರಾಧನೆ ಮಾಡುವಂತಹ ಒಂದು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಗಟ್ಟಿಯಾದಂತಹ ನಿರ್ಧಾರ ಬರುವುದು ಈ ಹಲಾಲ್ ದುಡಿಮೆಯ ಮೂಲಕವಾಗಿದೆ ಎಂಬುದು ಸಹ ಪವಿತ್ರ ಕುರಾನ್ ನಮಗೆ ಕಲಿಸುತ್ತದೆ. ಇದರ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ಅವನು ಹರಾಮ್ ಮಾರ್ಗದ ಮೂಲಕ ಸುಳ್ಳು ಹೇಳಿ ಅಥವಾ ವಂಚಿಸಿ ಅಥವಾ ಮೋಸ ಮಾಡಿ ಆ ವ್ಯಕ್ತಿ ದುಡಿಮೆಯನ್ನು ಮಾಡಿದರೆ ಅಂತಹ ವ್ಯಕ್ತಿಯ ಆತ್ಮ ಅದು ದುರ್ಬಲವಾಗುತ್ತದೆ. ಅಂತಹ ವ್ಯಕ್ತಿಯ ಆತ್ಮವು ಮಾತ್ರವಲ್ಲ, ಬದಲಾಗಿ ಆ ವ್ಯಕ್ತಿಯ ಆತ್ಮದ ಪರಿಣಾಮ ಆ ವ್ಯಕ್ತಿಯ ದೇಹದ ಮೇಲಾಗುತ್ತದೆ. ಹಲವಾರು ರೀತಿಯ ಕಾಯಿಲೆಗಳಲ್ಲಿ, ಹಲವಾರು ರೀತಿಯ ರೋಗಗಳಲ್ಲಿ ಆ ವ್ಯಕ್ತಿ ಮುಳುಗಿ ಸರ್ವನಾಶವಾಗುತ್ತಾನೆ ಎಂಬುದು ನಾವೆಲ್ಲರೂ ಅನುಭವದ ಮೂಲಕ ತಿಳಿದಿರುವಂತಹ ವಿಷಯವಾಗಿದೆ. ವಿಶೇಷವಾಗಿ ಬಡ್ಡಿ ತಿನ್ನುವಂತಹ ಈ ಮಾರ್ವಾಡಿಗಳಿಗೆ ನಾವು ಒಮ್ಮೆ ನೋಡಿದರೆ ಎಲ್ಲಾ ರೀತಿಯ ಜಗತ್ತಿನ ಪ್ರತಿಯೊಂದು ರೋಗ, ಪ್ರತಿಯೊಂದು ಕಾಯಿಲೆ ಈ ಬಡ್ಡಿ ತಿನ್ನುವಂತಹ ಜನರಲ್ಲಿದೆ ಎಂಬುದು ನಾವೆಲ್ಲರೂ ತಿಳಿದಿರುವಂತಹ ವಿಷಯವಾಗಿದೆ. ಸಹೋದರರೇ, ಈ ಹಲಾಲ್ ದುಡಿಮೆ ಮನುಷ್ಯನ ಜೀವನದಲ್ಲಿ ಅವನಿಗೆ ನೆಮ್ಮದಿ ಮತ್ತು ಶಾಂತಿಯನ್ನು ನೀಡುತ್ತದೆ. ಅದೇ ಇದಕ್ಕೆ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ಹರಾಮಿನ ಮಾರ್ಗದಿಂದ ದುಡಿದರೆ ಆ ವ್ಯಕ್ತಿಯ ಜೀವನದಲ್ಲಿ ಸಮೃದ್ಧಿ, ಆ ವ್ಯಕ್ತಿಯ ಜೀವನದಲ್ಲಿ ನೆಮ್ಮದಿ ಮತ್ತು ಶಾಂತಿ ಸಂಪೂರ್ಣವಾಗಿ ಸರ್ವನಾಶವಾಗುತ್ತದೆ. ಸಹೋದರರೇ, ಅಲ್ಲಾಹು ಮೆಚ್ಚುವಂತಹ, ಅಲ್ಲಾಹು ಇಷ್ಟಪಡುವಂತಹ, ಅಲ್ಲಾಹನ ಮಾರ್ಗದಲ್ಲಿ ಮಾಡಲಾಗುವಂತಹ ಸದಕ, ಅಲ್ಲಾಹನ ಮಾರ್ಗದಲ್ಲಿ ವ್ಯಯಿಸುವಂತಹ ಹಣವು ಒಬ್ಬ ವ್ಯಕ್ತಿ ಅವನು ಹಲಾಲ್ ಮಾರ್ಗದಿಂದ ದುಡಿದು ಆ ಹಲಾಲಿನ ದುಡಿಮೆಯನ್ನು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿದರೆ ಅಲ್ಲಾಹು ಅಂತಹದ್ದನ್ನೇ ಮಾತ್ರ ಸ್ವೀಕರಿಸುತ್ತಾನೆ. ಒಬ್ಬ ವ್ಯಕ್ತಿ ಹರಾಮ್ ಮಾರ್ಗದಿಂದ ದುಡಿದು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿದರೆ, ಅವನು ಹಜ್ ಮಾಡಿದರೂ ಕೂಡ, ಉಮ್ರಾ ಮಾಡಿದರೂ ಕೂಡ, ಮಸೀದಿಗಳನ್ನು ನಿರ್ಮಾಣ ಮಾಡಿದರೂ ಕೂಡ, ಅವನು ಎಷ್ಟೇ ಒಳಿತಿನ ಕೆಲಸಗಳನ್ನು ಮಾಡಿದರೂ ಕೂಡ, ಆದರೆ ಅವನು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವಂತಹ ಹಣವು ಅದು ಹರಾಮಿನಿಂದ ಕೂಡಿದೆ ಎಂಬುದಾದರೆ ಅಂತಹ ವ್ಯಕ್ತಿಯ ಆ ಸದಕ, ಅಲ್ಲಾಹು ಅಂತಹ ವ್ಯಕ್ತಿಯ ದಾನ ಧರ್ಮವನ್ನು ಸ್ವೀಕರಿಸುವುದಿಲ್ಲ ಎಂದು ಪ್ರವಾದಿಯವರ ಹದೀಸಿನಲ್ಲಿ ತಿಳಿಸಿರುವಂತಹ ವಿಷಯವಾಗಿದೆ. ಇನ್ನಲ್ಲಾಹ ತಯ್ಯಿಬುನ್ ಲಾ ಯಕ್ಬುಲು ಇಲ್ಲಾ ತಯ್ಯಿಬಾ. ಅಲ್ಲಾಹು ಪರಿಶುದ್ಧನಾಗಿದ್ದಾನೆ, ಅಲ್ಲಾಹು ಪರಿಶುದ್ಧವಾದದ್ದನ್ನೇ ಮಾತ್ರ ಸ್ವೀಕರಿಸುತ್ತಾನೆ. ಲಾ ಯಕ್ಬುಲು ಸಲಾತನ್ ಬಿಗೈರಿ ತಹೂರಿ. ಪ್ರವಾದಿಯವರು ಹೇಳಿದರು, ವಜು ಇಲ್ಲದೆ ಅಲ್ಲಾಹ್ ಒಬ್ಬ ವ್ಯಕ್ತಿಯ ನಮಾಜನ್ನು ಸ್ವೀಕರಿಸುವುದಿಲ್ಲ. ಯಾವ ರೀತಿ ವಜು ಇಲ್ಲದೆ ನಮಾಜ್ ಸ್ವೀಕರಿಸಲಾಗುವುದಿಲ್ಲವೋ ಅದೇ ರೀತಿ ಪ್ರವಾದಿಯವರು ಹೇಳಿದರು, ವಲಾ ಸದಕತನ್ ಮಿನ್ ಗಲೂಲಿನ್. ಮೋಸದಿಂದ, ವಂಚನೆಯಿಂದ, ಹರಾಮಿನ ಮಾರ್ಗದಿಂದ ದುಡಿದಿರುವಂತಹ ಆ ದುಡಿಮೆಯನ್ನು ಒಬ್ಬ ವ್ಯಕ್ತಿ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿದರೆ, ಅಲ್ಲಾಹನ ಮಾರ್ಗದಲ್ಲಿ ದಾನ ಧರ್ಮ ಮಾಡಿದರೆ, ಅಲ್ಲಾಹು ಆ ವ್ಯಕ್ತಿ ಮಾಡಿರುವಂತಹ ದಾನ ಧರ್ಮವನ್ನು ಸಹ ಅಲ್ಲಾಹು ಅದಕ್ಕೆ ಸರಿಯಾದ
ರೀತಿಯಾದಂಥ ಪುಣ್ಯ ನೀಡುವುದಿಲ್ಲ, ಅದು ಸಂಪೂರ್ಣವಾಗಿ ಸರ್ವನಾಶವಾಗುತ್ತದೆ ಎಂದು ಪ್ರವಾದಿಯರವರು ಹೇಳಿದ್ದರು. ಒಬ್ಬ ವ್ಯಕ್ತಿ ಹರಾಮ್ ದುಡಿಮೆ ಮೂಲಕ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿದರೆ ಕಿಯಾಮತ್ತಿನ ದಿನದಂದು ಅಂತಹ ವ್ಯಕ್ತಿಗೆ ಯಾವ ರೀತಿಯಾದಂತಹ ಪ್ರತಿಫಲ ಎಂದಿಗೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸಹೋದರರೇ, ಪ್ರವಾದಿಯರವರ ಪ್ರವಾದಿತ್ವದ ಮುನ್ನ ಅಜ್ಞಾನ ಕಾಲದಲ್ಲಿ, ಜಾಹಿಲಿಯ ಕಾಲದಲ್ಲಿ ನಾವು ಕೇಳಿರುವಂತಹ ಇದೊಂದು ಘಟನೆಯಾಗಿದೆ. ಪ್ರವಾದಿಯರವರ ಚರಿತ್ರೆಯ ಪುಸ್ತಕಗಳಲ್ಲಿ ಬರೆದಿರುವಂತಹ ಘಟನೆ ಅದೇನೆಂದರೆ, ಮಕ್ಕಾದಲ್ಲಿ ಒಮ್ಮೆ ದೊಡ್ಡ ಪ್ರವಾಹ ಬಂದು ಕಾಬಾದ ಗೋಡೆಗಳು ಸಂಪೂರ್ಣವಾಗಿ ಮುರಿದು ಕೆಳಗೆ ಬಿದ್ದಿದ್ದವು. ಮಕ್ಕಾದ ಎಲ್ಲ ಸರದಾರರು, ಮಕ್ಕಾದ ಎಲ್ಲ ನಾಯಕರು ಒಟ್ಟುಗೂಡಿ ಅಲ್ಲಾಹನ ಈ ಮನೆಯನ್ನು ನಾವೆಲ್ಲರೂ ಪುನರ್ ನಿರ್ಮಾಣ ಮಾಡಬೇಕು ಎಂಬುದು ಅವರು ನಿರ್ಧರಿಸಿದರು. ಅಲ್ಲಾಹನ ಈ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಅವರೆಲ್ಲರೂ ಒಟ್ಟುಗೂಡಿ ಚರ್ಚೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅದಕ್ಕೊಂದು ಷರತ್ತನ್ನು ಅವರು ಮಾಡಿಕೊಂಡರು. ಆ ಷರತ್ತೇನೆಂದರೆ, ಈ ಅಲ್ಲಾಹನ ಭವನವನ್ನು ಕಟ್ಟುವಾಗ, ಈ ಅಲ್ಲಾಹನ ಮನೆಯನ್ನು ಕಟ್ಟುವ ಸಂದರ್ಭದಲ್ಲಿ ನಾವು ಕೇವಲ ಹಲಾಲ್ ಆಗಿರುವಂತಹ ದುಡಿಮೆಯನ್ನು, ಹಲಾಲ್ ಆಗಿರುವಂತಹ ಮಾತ್ರ ಹಣವನ್ನು ಮಾತ್ರ ಈ ಕಾರ್ಯದಲ್ಲಿ ನಾವೆಲ್ಲರೂ ಜೋಡಿಸಬೇಕು, ಹಲಾಲಿನ ದುಡಿಮೆಯನ್ನು ಮಾತ್ರ ನಾವು ಈ ಮಾರ್ಗದಲ್ಲಿ ಖರ್ಚು ಮಾಡಬೇಕು ಎಂಬುದು ಆ ಜಾಹಿಲಿಯ ಕಾಲದ ಆ ಮುಶ್ರಿಕೀನರ ಒಂದು ನಿರ್ಧಾರವಾಗಿತ್ತು. ಅವರೆಲ್ಲರೂ ಹಲಾಲ್ ಆಗಿರುವಂತಹ ದುಡಿಮೆಯನ್ನು ಒಟ್ಟುಗೂಡಿಸಿದರು. ಹರಾಮಿನ ಬಹಳಷ್ಟು ಮಾರ್ಗಗಳು ಅವರಲ್ಲಿದ್ದವು. ಅವರು ಬಡ್ಡಿ ತಿನ್ನುತ್ತಿದ್ದರು, ಪರರ ಹಣವನ್ನು ದೋಚಿ ಪರರ ಹಣವನ್ನು ಲೂಟಿ ಹೊಡೆದು ತಿನ್ನುತ್ತಿದ್ದರು. ಹರಾಮಿನ ಹಲವಾರು ಮಾರ್ಗಗಳು ಅವರಲ್ಲಿದ್ದವು. ಹಣ ಸಂಪತ್ತು ಬಹಳ ಅವರಲ್ಲಿತ್ತು. ಆದರೂ ಕೂಡ ಅಲ್ಲಾಹನ ಮನೆಯ ಗೌರವಕ್ಕಾಗಿ, ಅಲ್ಲಾಹನ ಮನೆಯನ್ನು ಗೌರವಿಸುವಂತಹ ವಿಷಯದಲ್ಲಿ, ಅಲ್ಲಾಹನ ಈ ಭವನವನ್ನು, ಕಾಬಾ ಭವನವನ್ನು ಮರು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಒಟ್ಟುಗೂಡಿಸಿರುವಂತಹ ಸಂಪಾದನೆ, ಹಣವು ಕೇವಲ ಹಲಾಲಿನಿಂದ ಮಾತ್ರವಾಗಿರಬೇಕೆಂಬುದು ಅವರ ಷರತ್ತಾಗಿತ್ತು. ನಾವು ಕಾಬಾ ಭವನವನ್ನು ನೋಡಿದ್ದೇವೆ, ಚೌಕಾಕಾರದಲ್ಲಿ. ಈಗ ನಾವು ಕಾಬಾ ಭವನವನ್ನು ಕಾಣುತ್ತೇವೆ, ಆದರೆ ವಾಸ್ತವಿಕತೆಯಲ್ಲೂ ಚೌಕಾಕಾರದಿಲ್ಲ. ಬದಲಾಗಿ ಇಬ್ರಾಹಿಂ ಅಲೈಹಿಸ್ಸಲಾತುವಸ್ಸಲಾಮರವರು ಕಾಬಾ ಭವನವನ್ನು ನಿರ್ಮಿಸಿದ್ದು ಅದರ ಒಂದು ಕಾಬಾ ಭವನದ ಮುಂಭಾಗದಲ್ಲಿರುವಂತಹ ಹತೀಮಿನ ಭಾಗವನ್ನು ಸೇರಿ ಅದನ್ನು ನಿರ್ಮಿಸಿದರು. ಆದರೆ ಜಾಹಿಲಿಯ ಕಾಲದಲ್ಲಿ, ಅಜ್ಞಾನ ಕಾಲದಲ್ಲಿ ಹಲಾಲಿನ ದುಡಿಮೆ ಕಡಿಮೆಯಾಗಿರುವಂತಹ ಕಾರಣದಿಂದಾಗಿ ಆ ಹತೀಮಿನ ಭಾಗವನ್ನು ಆ ಮುಶ್ರಿಕೀನರು ಮತ್ತೆ ಪುನರ್ ನಿರ್ಮಾಣ ಮಾಡಿಲ್ಲ. ಸಹೋದರರೇ, ಅವರೆಲ್ಲರೂ ಮುಶ್ರಿಕ್ ಆಗಿದ್ದರು, ಅವರೆಲ್ಲರೂ ಅಲ್ಲಾಹನನ್ನು ನಿಷೇಧಿಸುವಂತಹ ಜನರಾಗಿದ್ದರು. ಆದರೂ ಕೂಡ ಅಲ್ಲಾಹನ ಭವನವನ್ನು, ಅಲ್ಲಾಹನ ಮನೆಯನ್ನು ಕಟ್ಟುವಂತಹ, ಪುನರ್ ನಿರ್ಮಾಣ ಮಾಡುವಂತಹ ವಿಷಯದಲ್ಲಿ ಅವರಿಗೆ ಇರುವಂತಹ ಭಯ ಇಂದಿನ ಮುಸ್ಲಿಮರಿಗೆ ಇಲ್ಲ ಎಂಬುದು ಬಹಳ ಖೇದದ ವಿಷಯವಾಗಿದೆ. ಸಹೋದರರೇ, ನಾವೆಲ್ಲರೂ ದುಡಿಯುತ್ತಿದ್ದೇವೆ, ನಮ್ಮ ದುಡಿಮೆಯ ಕುರಿತು ನಾವೆಲ್ಲರೂ ಚಿಂತಿಸಬೇಕಾಗಿದೆ. ನಾವೆಲ್ಲರೂ ವರ್ಷಕ್ಕೊಮ್ಮೆ ಉಮ್ರಾ ಹಜ್ ಮಾಡುತ್ತೇವೆ, ಆದರೆ ನನ್ನ ದುಡಿಮೆ, ನಾನು ಸಂಪಾದಿಸುವಂತಹ ನನ್ನ ಹಣ ಅದು ಹಲಾಲಿನಿಂದ ಕೂಡಿದೆ ಅಥವಾ ಹರಾಮಿನಿಂದ ಕೂಡಿದೆ ಎಂಬುದು ನಾವೆಲ್ಲರೂ ಚಿಂತಿಸುವಂತಹ, ನಾವೆಲ್ಲರೂ ಅದರ ಕುರಿತು ಆತ್ಮಾವಲೋಕನ ಮಾಡುವಂತಹ ಅತ್ಯಂತ ಅವಶ್ಯಕವಾದಂತಹ ವಿಷಯವಾಗಿದೆ. ಸಹೋದರರೇ, ನಮ್ಮ ದುಡಿಮೆ ಅದು ಕೇವಲ ನಮ್ಮ ದುಡಿಮೆಯ ಒಂದು ಭಾಗವು ಮಾತ್ರ ಅದು ಹರಾಮಿನಿಂದ ಕೂಡಿದೆ ಎಂದಾದರೆ, ನಮ್ಮ ಸಂಪೂರ್ಣ ಹಲಾಲಿನ ದುಡಿಮೆಯನ್ನು ಸಹ ಕೇವಲ ಅದು ಒಂದು ಭಾಗ ಮಾತ್ರ ಅದು ಸರ್ವನಾಶ ಮಾಡಲಿಕ್ಕೆ ಸಾಕಾಗುತ್ತದೆ. ಪ್ರವಾದಿಯವರ ಹದೀಸಿನಲ್ಲಿ ತಿಳಿಸಿದರು, ಮಾ ಖಾಲತತ್ ಝಕಾತು ಮಾಲನ್ ಕತ್ತು ಇಲ್ಲ ಅಹಲಕತ್ಹು. ಪ್ರವಾದಿಯವರು ಹೇಳಿದರು, ಒಬ್ಬ ವ್ಯಕ್ತಿಯ ಹಣದಲ್ಲಿ ಝಕಾತಿನ ಹಣ ಇದ್ದರೆ ಆ ಝಕಾತಿನ ಹಣ ಆ ವ್ಯಕ್ತಿಯ ಹಣವಲ್ಲ, ಬದಲಾಗಿ ಅದು ಬಡವರ, ಸಮಾಜದ ನಿರ್ಗತಿಕರ, ಸಮಾಜದ ಅನಾಥರದ ಹಣವಾಗಿದೆ. ಆ ಝಕಾತಿನ ಹಣ, ಝಕಾತಿನ ದುಡಿಮೆ ಆ ವ್ಯಕ್ತಿಯ ಸಂಪಾದನೆಯಲ್ಲಿ ಇದ್ದರೆ, ಆ ವ್ಯಕ್ತಿ ಅದನ್ನು ಖರ್ಚು ಮಾಡಿದರೆ, ಪ್ರವಾದಿಯವರು ಹೇಳಿದರು ಇಲ್ಲ ಅಹಲಕತ್ತು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯ ಬಳಿ 2 ಲಕ್ಷ ಹಣವಿದ್ದರೆ ಆ 2 ಲಕ್ಷದಲ್ಲಿ ಆ 2 ಲಕ್ಷದಲ್ಲಿ 5,000 ರೂಪಾಯಿ ಅದು ಝಕಾತಿನ ಹಣವಾಗಿದೆ. ಝಕಾತಿನ ಹಣ ಅಂದರೆ ಅದು ಆ ವ್ಯಕ್ತಿಯ ಹಣವಲ್ಲ, ಬದಲಾಗಿ ಅದು ಇನ್ನಿತರೆ ಸಮಾಜದ ನಿರ್ಗತಿಕರ, ಅನಾಥರ, ಬಡವರ ಅದು ಹಣವಾಗಿದೆ, ಅದರ ಹಕ್ಕಾಗಿದೆ. ಒಬ್ಬ ವ್ಯಕ್ತಿ ಝಕಾತಿನ ಹಣವನ್ನು ನೀಡದೇ ಇದ್ದರೆ ಅವನ ಸಂಪೂರ್ಣ ಹಣವನ್ನು ಈ ಕೇವಲ 5,000 ಮಾತ್ರ ಸರ್ವನಾಶ ಮಾಡಲಿಕ್ಕೆ ಸಾಕಾಗುತ್ತದೆ ಎಂದು ಅಲ್ಲಾಹನ ಪ್ರವಾದಿಯವರು ಹದೀಸನಲ್ಲಿ ತಿಳಿಸಿದರು. ಸಹೋದರರೇ, ಹರಾಮ್ ದುಡಿಮೆಯ ಬಹಳಷ್ಟು ನಷ್ಟಗಳಿವೆ. ಆ ನಷ್ಟಗಳಲ್ಲಿ ಒಂದು ಅತ್ಯಂತ ದೊಡ್ಡ ನಷ್ಟ ಒಬ್ಬ ವ್ಯಕ್ತಿಯ ಇಬಾದತ್, ಒಬ್ಬ ವ್ಯಕ್ತಿಯ ಆರಾಧನೆ. ಆ ವ್ಯಕ್ತಿ ಹರಾಮಿನೆಂದು ದುಡಿದರೆ, ಹರಾಮ್ ಮಾರ್ಗದಿಂದ ಆ ವ್ಯಕ್ತಿ ಸಂಪಾದಿಸರೆ ಆ ವ್ಯಕ್ತಿಯ ಇಬಾದತ್, ಆ ವ್ಯಕ್ತಿಯ ಪ್ರಾರ್ಥನೆ, ಆ ವ್ಯಕ್ತಿಯ ದುವಾ ಅಲ್ಲಾಹನ ಬಳಿ ಸ್ವೀಕರಿಸಲಾಗುವುದಿಲ್ಲ ಎಂಬುದು ಇದು ಹರಾಮ್ ದುಡಿಮೆ ಅತ್ಯಂತ ದೊಡ್ಡ ನಷ್ಟಗಳಲ್ಲಿ ಒಂದು ನಷ್ಟವಾಗಿದೆ.
ಪವಿತ್ರ ಕುರಾನಿನಲ್ಲಿ ತನ್ನ ಸಂದೇಶವಾಹಕರಿಗೆ ನೀಡಿರುವಂತಹ ಆದೇಶವೇನೆಂದರೆ, ಯಾ ಅಯ್ಯುಹರ್ ರಸೂಲ್ ಕುಲು ಮಿನತ್ ತಯ್ಯಿಬಾತಿ ಮಾ ರಜಕ್ನಾಕುಂ, ಓ ನಮ್ಮ ಸಂದೇಶವಾಹಕರೇ, ನಾನು ನಿಮಗೆ ನೀಡಿರುವಂತಹ ಹಲಾಲಿನ ಸಂಪಾದನೆಯಿಂದ ಮಾತ್ರ ನೀವೆಲ್ಲರೂ ತಿನ್ನಬೇಕು. ನಿಮ್ಮ ಆಹಾರವು ನಿಮ್ಮ ಗಂಟಲಿನ ಕೆಳಗೆ ಹೋಗುವಂತಹ ಅನ್ನದ ತುತ್ತು ಅದು ಹರಾಮಿನಿಂದ ಕೂಡಿರಬಾರದು. ಇನ್ನಲ್ಲಾಹ ತಯ್ಯಿಬುನ್ ಲಾ ಯಖ್ಬಲು ಇಲ್ಲಾ ತಯ್ಯಿಬಾ. ಅಲ್ಲಾಹನ ಪ್ರವಾದಿಯರವರು ಹದೀಸಿನಲ್ಲಿ ತಿಳಿಸಿದರು, ಜನರೇ, ಅಲ್ಲಾಹು ಪರಿಶುದ್ಧನಾಗಿದ್ದಾನೆ, ಪರಿಶುದ್ಧವಾದದ್ದನ್ನೇ ಮಾತ್ರ ಅಲ್ಲಾಹು ಸ್ವೀಕರಿಸುತ್ತಾನೆ. ಇನ್ನಲ್ಲಾಹ ಅಮರಲ್ ಮುಅ್ಮಿನೀನ ಬಿಮಾ ಅಮರ ಬಿಹಿಲ್ ಮುರ್ಸಲೀನ್. ಅಲ್ಲಾಹು ತನ್ನ ಸಂದೇಶವಾಹಕರಿಗೆ, ತನ್ನ ಪ್ರವಾದಿಗಳಿಗೆ ನೀಡಿರುವಂತಹ ಆದೇಶವನ್ನೇ ತನ್ನ ಸತ್ಯವಿಶ್ವಾಸಿ ದಾಸರಿಗೂ ಅಲ್ಲಾಹು ನೀಡಿದ್ದಾನೆ. ಅದೇನೆಂದರೆ, ಯಾ ಅಯ್ಯುಹಲ್ಲದೀನ ಆಮನು ಕುಲೂ ಮಿನತ್ ತಯ್ಯಿಬಾತಿ ಮಾ ರಜಕ್ನಾಕುಂ. ಸತ್ಯವಿಶ್ವಾಸಿಗಳೇ, ನಾವು ಹಲಾಲ್ಗೊಳಿಸಿರುವಂತಹ, ನಾವು ಧರ್ಮಸಮ್ಮತಗೊಳಿಸಿರುವಂತಹ ಮಾತ್ರ ಆಹಾರವನ್ನು ನೀವೆಲ್ಲರೂ ತಿನ್ನಬೇಕು. ತದನಂತರ ಅಲ್ಲಾಹನ ಪ್ರವಾದಿ ಒಬ್ಬ ವ್ಯಕ್ತಿಯ ಕುರಿತು ಹದೀಸನಲ್ಲಿ ಪ್ರಸ್ತಾಪಿಸಿದರು. ಆ ವ್ಯಕ್ತಿ ಯಾರೆಂದರೆ, ಬಹಳ ದೂರದಿಂದ ಅಲ್ಲಾಹನ ಮನೆಯ ತವಾಫ್ ಮಾಡಲಿಕ್ಕಾಗಿ, ಹಜ್ಜಿನ ಕ್ರಮಗಳನ್ನು ನಿರ್ವಹಿಸಲಿಕ್ಕಾಗಿ ಬಹಳ ದೂರದಿಂದ ಬಂದಿರುವಂತಹ ವ್ಯಕ್ತಿ. ಸುಮ್ಮ ದಕರ ರಜುಲ್ ಯುತೀಲು ಸಫರ್ ಅಶ್ಅಸ ಅಕ್ಬರ್ ಯಮುದ್ ಯದೈಹಿ ಇಲ ಸಮಾಯಿ ಯಕೂಲು ಯಾ ರಬ್ಬಿ ಯಾ ರಬ್. ಒಬ್ಬ ವ್ಯಕ್ತಿ ಬಹಳ ದೂರದಿಂದ ಪ್ರಯಾಣ ಮಾಡಿ, ಅವನ ದೇಹದ ಮೇಲೆ ಧೂಳು ಬಿದ್ದಿದೆ, ಅವನ ದೇಹದಲ್ಲಿ ಮಣ್ಣು ಬಿದ್ದಿದೆ, ತನ್ನ ಎರಡೂ ಕೈಗಳನ್ನು ಬಹಳ ದಣಿದು ಅಲ್ಲಾಹನ ಬಳಿ ತನ್ನ ಎರಡೂ ಕೈಗಳನ್ನು ಚಾಚುತ್ತಾ, ಓ ಅಲ್ಲಾಹವೇ, ನನ್ನ ಈ ಹಜ್ಜಿನ ಕಾರ್ಯವನ್ನು ಸ್ವೀಕರಿಸು, ನನ್ನ ಈ ಇಬಾದತ್ತನ್ನು ಸ್ವೀಕರಿಸು ಎಂದು ಹೇಳುತ್ತಿರುವಾಗ, ಅಲ್ಲಾಹು ಆ ವ್ಯಕ್ತಿಗೆ ಅವನ ಈ ಇಬಾದತ್ತನ್ನು, ಅವನ ಈ ಹಜ್ಜಿನ ಆರಾಧನೆಯನ್ನು ಅಲ್ಲಾಹು ಅವನ ಮುಖದ ಮೇಲೆ ಹೊಡೆಯುತ್ತಾ ಅಲ್ಲಾಹ್ ಆ ವ್ಯಕ್ತಿಗೆ ಉತ್ತರಿಸುತ್ತಾನೆ. ಆ ವ್ಯಕ್ತಿ ವಮಲ್ಬಸಹು ಹರಾಮ್ ವಮಶ್ರಬಹು ಹರಾಮ್ ವಮಅಕಲಹು ಹರಾಮ್ ಅನ್ನ ಇಸ್ತಜಾಬು ಲಿಜಾಲಿಕ್ ವಹುಸಿಯ ಬಿಲ್ ಹರಾಮ್. ಪ್ರವಾದಿಯವರು ಹೇಳಿದರು, ಆ ವ್ಯಕ್ತಿ ತಿನ್ನುವಂತಹ ಆಹಾರ ಅದು ಹರಾಮಿನಿಂದ ಕೂಡಿದೆ, ಆ ವ್ಯಕ್ತಿ ಕುಡಿಯುವಂತಹ ನೀರು ಹರಾಮಿನಿಂದ ಕೂಡಿದೆ, ಆ ವ್ಯಕ್ತಿ ಧರಿಸುವಂತಹ ಬಟ್ಟೆ ಅದು ಹರಾಮಿನಿಂದ ಕೂಡಿದೆ, ಆ ವ್ಯಕ್ತಿ ಸಂಪೂರ್ಣ ಮೇಲಿನಿಂದ ಕೆಳಗಿನವರೆಗೆ, ತಲೆಯಿಂದ ಪಾದದವರೆಗೆ ಸಂಪೂರ್ಣವಾಗಿ ಹರಾಮಿನಲ್ಲಿ ಮುಳುಗಿಲಿದ್ದಾನೆ. ಅನ್ನ ಇಸ್ತಜಾಬು ಲಿಜಾಲಿಕ್. ಆ ವ್ಯಕ್ತಿಯ ಪ್ರಾರ್ಥನೆ, ಆ ವ್ಯಕ್ತಿಯ ಇಬಾದತ್ ಯಾವ ರೀತಿ ಸ್ವೀಕರಿಸಲಾಗುವುದು ಎಂದು ಅಲ್ಲಾಹು ಆ ವ್ಯಕ್ತಿಯ ಇಬಾದತ್ತನ್ನು ಸಂಪೂರ್ಣವಾಗಿ ಅಲ್ಲಾಹು ಧಿಕ್ಕರಿಸುತ್ತಾನೆ, ನಿಷೇಧಿಸುತ್ತಾನೆ, ನಿರಾಕರಿಸುತ್ತಾನೆ ಎಂದು ಪ್ರವಾದಿಯರವರು ಹದೀಸಿನಲ್ಲಿ ತಿಳಿಸಿದರು. ಓರ್ವ ಸಹಾಬಿರವರಿಗೆ ಪ್ರವಾದಿಯರವರು ಉಪದೇಶವನ್ನು ಮಾಡುತ್ತಾ ಹೇಳಿದರು, ನಿಮ್ಮ ಪ್ರಾರ್ಥನೆ ಅಲ್ಲಾಹನ ಬಳಿ ಸ್ವೀಕರಿಸುವಾಗಬೇಕೆಂದಾದರೆ, ಅಲ್ಲಾಹ್ ನಿಮ್ಮ ಪ್ರಾರ್ಥನೆ, ನಿಮ್ಮ ದುವಾ ಸ್ವೀಕರಿಸಲೇಬೇಕು ಎಂದಾದರೆ ನೀವು ನಿಮ್ಮ ಆಹಾರವನ್ನು ಪರಿಶುದ್ಧಗೊಳಿಸಿರಿ. ಅತ್ ಇಮ್ಮತ್ ಅಮದ್ ಯುಸ್ತಜಾಬು ಲಿಜಾಲಿಕ್. ಪ್ರವಾದಿಯರವರು ಹೇಳಿದರು, ಅತ್ ಇಮ್ಮತ್ ಅಮದ್ ಯುಸ್ತಜಾಬು ಲಕ್. ಪ್ರವಾದಿಯರವರು ಹೇಳಿದರು, ನಿಮ್ಮ ಪ್ರಾರ್ಥನೆ ಅಲ್ಲಾಹನ ಬಳಿ ನೀವು ಮಾಡುವಂತಹ ಪ್ರಾರ್ಥನೆ ಸ್ವೀಕರಿಸಬೇಕೆಂದಾದರೆ ನಿಮ್ಮ ಆಹಾರವನ್ನು ನೀವು ಪರಿಶುದ್ಧಗೊಳಿಸಿರಿ. ಇದರ ಅರ್ಥವೇನೆಂದರೆ, ಹಲಾಲ್ ಮಾರ್ಗದಿಂದ ಮಾತ್ರ ನೀವು ದುಡಿಮೆಯನ್ನು ಮಾಡಿರಿ. ಸುಳ್ಳು ಹೇಳಿ, ಮೋಸ ಮಾಡಿ, ವಂಚಿಸಿ, ಕಳ್ಳತನದಿಂದ, ದರೋಡಿ ಮಾಡಿ, ಕೊಳ್ಳೆ ಹೊಡೆದು ಅಥವಾ ಬಡ್ಡಿಯ ಮೂಲಕ ಇನ್ನಿತರೆ ಹರಾಮ್ ಮಾರ್ಗದಿಂದ ನೀವು ಎಂದಿಗೂ ನಿಮ್ಮ ದುಡಿಮೆಯನ್ನು ನೀವು ನಾಶ ಮಾಡಿಕೊಳ್ಳಿದಿರಿ ಎಂದು ಪ್ರವಾದಿಯರವರು ಹದೀಸಿನಲ್ಲಿ ತಿಳಿಸಿದರು. ಸಹೋದರರೇ, ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು, ಸಹಾಬಗಳಿಂದ ನಾವೆಲ್ಲರೂ ನೀತಿ ಪಾಠವನ್ನು ಕಲಿಯಬೇಕಾಗಿದೆ. ಸಹಾಬಗಳು ಯಾವ ರೀತಿ ಹಲಾಲ್ ದುಡಿಮೆಯನ್ನು ಇಷ್ಟಪಡುತ್ತಿದ್ದರು ಮತ್ತು ಹರಾಮಿನಿಂದ ದುಡಿಯುವಂತಹ ಹರಾಮಿನ ದುಡಿಮೆಯಿಂದ ಎಷ್ಟು ದೂರ ಅವರು ದೂರ ಸಾಗುತ್ತಿದ್ದರು ಎಂಬುದನ್ನು ಸಹಾಬಗಳ ಜೀವನದ ಮೂಲಕ, ಸಹಾಬಗಳ ಅವರ ಚರಿತ್ರೆ ಮೂಲಕ ನಾವೆಲ್ಲರೂ ಕಲಿಯಬೇಕಾಗಿದೆ. ಓರ್ವ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅವರ ಓರ್ವ ಸೇವಕ ಅವರ ಬಳಿ ಬಂದು ತಿನ್ನಲಿಕ್ಕೆ ಒಂದು ವಸ್ತುವನ್ನು ಅವರಿಗೆ ಕೊಡುತ್ತಾನೆ. ಆ ವಸ್ತು ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಿನ್ನುತ್ತಾರೆ. ನಂತರ ಆ ವ್ಯಕ್ತಿ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅವರಿಗೆ ಕೇಳುತ್ತಾನೆ, ಓ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು, ನಾನು ನಿಮಗೆ ಕೊಟ್ಟಿರುವಂತಹ ಈ ಆಹಾರದ ವಸ್ತು, ತಿನ್ನುವಂತಹ ವಸ್ತು ಯಾವುದೆಂದು ನಿಮಗೆ ತಿಳಿದಿದೆ ಎಂದು ಕೇಳಿದಾಗ ಅವರು ಹೇಳುತ್ತಾರೆ, ಇದರ ಕುರಿತು ನನಗೆ ಜ್ಞಾನವಿಲ್ಲ. ಆ ವ್ಯಕ್ತಿ ಹೇಳುತ್ತಾನೆ, ನಾನು ಜಾಹಿಲಿಯಾ ಕಾಲದಲ್ಲಿ, ಅಜ್ಞಾನ ಕಾಲದಲ್ಲಿ ನಾನು ಜ್ಯೋತಿಷ್ಯ ಹೇಳುತ್ತಿದ್ದೆ. ನಾನು ಒಬ್ಬ ವ್ಯಕ್ತಿಗೆ ಅವನಿಗೆ ನಿನ್ನ ಜೀವನದಲ್ಲಿ ಹೀಗಾಗುತ್ತದೆ ಎಂದು ನಾನು ಆ ವ್ಯಕ್ತಿಗೆ ಜ್ಯೋತಿಷ್ಯನ್ನು ನುಡಿದಾಗ ಅದರೊಟ್ಟಿಗೆ ನಾನು ಸುಳ್ಳು ಸಹ ಹೇಳುತ್ತಿದ್ದೆ, ಅದರೊಟ್ಟಿಗೆ ನಾನು ಮಿಥ್ಯ ಸಹ ಆ ವ್ಯಕ್ತಿಗೆ ಹೇಳುತ್ತಿದ್ದೆ. ಈಗ ಆ ವ್ಯಕ್ತಿಯ ಜೀವನದಲ್ಲಿ ನಾನು ನುಡಿದಿರುವಂತಹ ಆ ಜ್ಯೋತಿಷ್ಯದ ಒಂದು ವಿಷಯ, ಅದು ಅದೃಷ್ಟದ ಒಂದು ವಿಷಯ, ಭವಿಷ್ಯದ ಒಂದು ವಿಷಯ ಅವನ ಜೀವನದಲ್ಲಿ ಅದು ಸತ್ಯವಾಗಿದೆ. ಆ ವ್ಯಕ್ತಿ ಸಂತೋಷದಿಂದ, ಆನಂದದಿಂದ ತಿನ್ನಲಿಕ್ಕೆ ನನಗಿಷ್ಟು ಆಹಾರದ ಕೆಲವೊಂದು ವಸ್ತುಗಳನ್ನು ತಂದು ಕೊಟ್ಟಿದ್ದಾನೆ, ಇದು ಸಹ ನಾನು ನಿಮಗೆ ಕೊಟ್ಟಿದ್ದೇನೆ ಎಂದು ಹೇಳಿದಾಗ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಅದನ್ನು
ತಿಂದಿರುವಂತಹ ವಸ್ತುವನ್ನು ತನ್ನ ಬಾಯಿಯೊಳಗೆ ಬೆರಳುಗಳನ್ನು ಹಾಕಿ ವಾಂತಿ ಮಾಡುವುದರ ಮೂಲಕ ಹೊಟ್ಟೆಯಲ್ಲಿರುವಂತಹ ವಸ್ತುವನ್ನು ತಮ್ಮ ಬಾಯಿಂದ ಹೊರಗೆ ತೆಗೆಯುತ್ತಾರೆ. ಸಹೋದರರೇ, ಸಹಾಬಿಗಳು ಆಹಾರ ತಾವು ತಿನ್ನುವಂತಹ ಅನ್ನದ ತುತ್ತು ಇದು ಹಲಾಲ್ ಆಗಿದೆಯೋ ಅಥವಾ ಹರಾಮ್ ಆಗಿದೆಯೋ ಎಂಬುದರ ಕುರಿತು ಎಷ್ಟು ಜಾಗರೂಕರಾಗಿ ಎಷ್ಟು ಜಾಗೃತಿ ವಹಿಸುತ್ತಿದ್ದರು ಎಂಬುದನ್ನು ಈ ಘಟನೆಯ ಮೂಲಕ ನಾವೆಲ್ಲರೂ ತಿಳಿಯಬೇಕಾಗಿದೆ. ಸಹೋದರರೇ, ನಾವು ಜೀವಿಸುತ್ತಾ ನಮ್ಮ ಈ ಕಾಲಘಟ್ಟದಲ್ಲಿ, ನಮ್ಮ ಈ ಕಾಲದಲ್ಲಿ ಹರಾಮಿನ ದುಡಿಮೆಯ ಬಹಳಷ್ಟು ಮಾರ್ಗಗಳು ಇಸ್ಲಾಮಿನ ವಿರೋಧಿಗಳು, ಇಸ್ಲಾಮಿನ ಶತ್ರುಗಳು ತೆರೆದಿದ್ದಾರೆ. ನಮಗೊಂದು ಅತ್ಯಂತ ದೊಡ್ಡ ಸವಾಲಾಗಿದೆ, ಅತ್ಯಂತ ದೊಡ್ಡ ಒಂದು ಪರೀಕ್ಷೆಯಾಗಿದೆ. ಅಲ್ಲಾಹನ ಬಳಿಯಿಂದ ಅತ್ಯಂತ ದೊಡ್ಡ ಪರೀಕ್ಷೆ ಅದೇನೆಂದರೆ, ನಾವು ಇಂತಹ ಕಾಲದಲ್ಲೂ ಕೂಡ ಒಬ್ಬ ವ್ಯಕ್ತಿ ಹರಾಮಿನ ಮಾರ್ಗದಿಂದ ಆ ವ್ಯಕ್ತಿ ತನ್ನನ್ನು ದೂರವಿರಿಸಿಕೊಳ್ಳುತ್ತಿದ್ದಾನೆಂದರೆ ಅಂತಹ ವ್ಯಕ್ತಿ ಅವನು ಅತ್ಯಂತ ಪುಣ್ಯವಂತಹ ವ್ಯಕ್ತಿಯಾಗಿದ್ದಾನೆ, ಅಲ್ಲಾಹನ ಔಲಿಯಾಗಳಲ್ಲಿ ಸೇರುವಂತಹ ವ್ಯಕ್ತಿಯಾಗಿದ್ದಾನೆ. ಹರಾಮಿನಿಂದ ದುಡಿಯುವಂತಹ ಪ್ರತಿಯೊಂದು ಮಾರ್ಗದಿಂದ ಬಡ್ಡಿ ತಿನ್ನುವುದರ ಮೂಲಕ ಅಥವಾ ಲಂಚ ತೆಗೆದುಕೊಳ್ಳುವುದರ ಮೂಲಕ, ಲಂಚ ಕೊಡುವುದರ ಮೂಲಕ, ಹರಾಮಿನ ಪ್ರತಿಯೊಂದು ಮಾರ್ಗದಿಂದ ನಾವೆಲ್ಲರೂ ನಮ್ಮನ್ನು ತಡೆದುಕೊಳ್ಳುವುದು ಈ ಎಲ್ಲ ವಿಷಯಗಳ, ಈ ಎಲ್ಲ ಹದೀಸ್ ಮತ್ತು ಆಯತ್ಗಳ ತಾತ್ಪರ್ಯ ಮತ್ತು ಸಾರಾಂಶವಾಗಿದೆ. ಅಲ್ಲಾಹು ನಮ್ಮೆಲ್ಲರನ್ನು ಹಲಾಲ್ ಆಗಿದ್ದಾನೆ ಮಾತ್ರ ದುಡಿಯುವಂತಹ ತೌಫೀಕನ್ನು ದಯಪಾಲಿಸಲಿ. ಹರಾಮಿನ ಪ್ರತಿಯೊಂದು ಮಾರ್ಗದಿಂದ ಅಲ್ಲಾಹು ನಮ್ಮೆಲ್ಲರನ್ನು ರಕ್ಷಿಸಲಿ. ಆಮೀನ್. ವಾಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له وأشهد أن لا إله إلا الله وأشهد أن محمدا عبده ورسوله وأرسله بالحق بشيرا ونذيرا وداعيا إلى الله بإذنه وسراجا منيرا. أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار. فأعوذ بالله من الشيطان الرجيم. بسم الله الرحمن الرحيم. إن الله وملائكته يصلون على النبي يا أيها الذين آمنوا صلوا عليه وسلموا تسليما. اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. واذكروا الله يذكركم وادعوه يستجب لكم والله يعلم ما تصنعون. الله أكبر الله أكبر. أشهد أن لا إله إلا الله